ಲೊಕೇಶನ್ ಆಫ್ ಫ್ರೂಟ್ಸ್ ಥಿಯರಮ್ ಏನಂತ ಹೇಳ್ತಿದೆ ಅಂತ ಅಂದ್ರೆ ಎಫ್ ಆಫ್ ಎ ಎಫ್ ಆಫ್ ಬಿ ಆರ್ ಆಫ್ ಅಪೋಸಿಟ್ ಸೈನ್ಸ್ ಅಂದ್ರೆ ನಾವು ಕ್ಲೋಸ್ಡ್ ಇಂಟರ್ವಲ್ ಅಲ್ಲಿ ಕಂಟಿನ್ಯೂಸ್ ಆಗಿರ್ಬೇಕು ಫಂಕ್ಷನ್. ಸೊ ಅವಾಗ ಎಫ್ ಆಫ್ ಎ ಎಫ್ ಆಫ್ ಬಿ ಇಫ್ ದೇ ಆರ್ ಆಫ್ ಅಪೋಸಿಟ್ ಸೈನ್ಸ್ ದೆನ್ ದೇರ್ ಎಕ್ಸಿಸ್ಟ್ at least one c so between a and b so that f of c is equal to 0 ಅಂತ ಹೇಳುತ್ತೆ. ಇದ್ರ ಬಗ್ಗೆ ಓದಿದ್ರಿ ಆಲ್ರೆಡಿ. ಸೊ ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಥಿಯರಮ್, ಸೊ IVT ಅಂತ ಕರೀತಾರೆ ಇದನ್ನ. ಸೊ ಇದ್ರ ಬಗ್ಗೆನೂ ಓದಿದಿರ ಏನಂತಂದ್ರೆ, ಸೊ ಇಫ್ ಇಟ್ ಈಸ್ ದ ಫಂಕ್ಷನ್ ಇಸ್ ಕಂಟಿನ್ಯೂಸ್ in a closed interval AB and KB any real number between f of A and f of B, then there exists C between A and B so that f of C is equal to K ಅಂತ ಓದಿದ್ದಾರೆ. So it means that for every ಅಂದ್ರೆ ಇಮೇಜ್ ಸೆಟ್ ಅಲ್ಲಿ ಯಾವುದೇ ಒಂದು ರಿಯಲ್ ನಂಬರ್ ತಗೊಂಡ್ರು ಅದಕ್ಕೊಂದು ಪ್ರೀ ಇಮೇಜ್ ಇರುತ್ತೆ ಅಂತ ಅಷ್ಟೇ ಇದ್ರ ಅರ್ಥ. ಓಕೆನಾ? ಸೊ ಎಫ್ ಆಫ್ ಎಕ್ಸ್ ಅದ್ರ ಅರ್ಥ ಎಫ್ ಆಫ್ ಎಕ್ಸ್ ಮಸ್ಟ್ ಟೇಕ್ ಅಟ್ ಲೀಸ್ಟ್ ಒನ್ಸ್ ಆಲ್ ದ ವ್ಯಾಲ್ಯೂಸ್ ಬಿಟ್ವೀನ್ ಎಫ್ ಆಫ್ ಎ ಅಂಡ್ ಎಫ್ ಆಫ್ ಬಿ ಅಂತ. ಇದು ಅರ್ಥ ಆಯ್ತಲ್ವಾ ಥಿಯರಮ್ ಇದು? ಕಾನ್ವರ್ಸ್ ಟ್ರೂ ಅಲ್ಲ ಅಂತ ಹೇಳಿದ್ವಿ, ಒಂದು ಗ್ರಾಫ್ ತಗೊಂಡು ಎಕ್ಸಾಂಪಲ್ ಹೇಳಿದ್ವಿ. ಸೊ ಆದ್ರೆ ಇಫ್ ಫಂಕ್ಷನ್ ಇಸ್ ಡಿಫೈನ್ಡ್ ಇನ್ ದ ಕ್ಲೋಸ್ಡ್ ಇಂಟರ್ವಲ್ and if suppose if it assumes all the values ಅಂದ್ರೆ every value between f of a and f of b, then it is not necessary that it is a continuous function ಅಂತ. ಓಕೆನಾ? ಸೊ ಎಲ್ಲದಕ್ಕೂ ಪ್ರೀ ಇಮೇಜ್ ಇದೆ ಅಂದ ತಕ್ಷಣ ಕಂಟಿನ್ಯೂಸ್ ಇದೆ ಅಂತ ಅಲ್ಲ ಅಂತ ಹೇಳುತ್ತೀವಿ. ಸೊ ಈ ಥಿಯರಮ್ ಬಂದ್ಬಿಟ್ಟು ಇಮೇಜ್ ಆಫ್ ಎ ಕ್ಲೋಸ್ಡ್ ಇಂಟರ್ವಲ್ ಇಸ್ ಕ್ಲೋಸ್ಡ್. ಸೊ ಕ್ಲೋಸ್ಡ್ ಇಂಟರ್ವಲ್ಗೆ ಇಮೇಜ್ ಬಂದ್ಬಿಟ್ಟು ಕ್ಲೋಸ್ಡ್ ಇಂಟರ್ವಲ್ ಆಗಿರುತ್ತೆ ಅಂತ. ಸೊ if f of x is a continuous on a closed interval a comma b, then f of a b ಏನಿರುತ್ತೆ that is also closed and bounded interval. ಸೊ f of a b ಏನಿರುತ್ತೆ ಅಂತಂದ್ರೆ f minimum comma f maximum ಇರುತ್ತೆ. ಸೊ ಇಲ್ಲಿ ಕ್ಲೋಸ್ ಇರಬೇಕು. ಸೊ ಸಪೋಸ್ ಇಫ್ ಇಟ್ ಇಸ್ ಅನ್ increasing function ಆದ್ರೆ ಏನಾಗುತ್ತೆ? ಸೊ ಇಫ್ ಇಟ್ ಇಸ್ increasing function on ab, ಸೊ ab increasing ಅಂತ ಹೆಂಗಿರುತ್ತೆ? ಸೊ ಹಿಂಗಿರುತ್ತೆ. ಸೊ ಅವಾಗ ಮ್ಯಾಕ್ಸಿಮಮ್ ಏನಾಗುತ್ತೆ? ಸೊ ದಿಸ್ ವಿಲ್ ಬಿ ದ ಮಿನಿಮಮ್ ಅಂದ್ರೆ this will be the image of a is what f of a and this will be the f of b ಆಗುತ್ತೆ. ಸೊ ಅವಾಗ ಏನಾಗುತ್ತೆ? ಇಮೇಜ್ ಏನಾಗುತ್ತೆ? ಸೊ ಎಫ್ ಆಫ್ ಎ ಕಮ ಬಿ ಬಂದ್ಬಿಟ್ಟು ಎಫ್ ಆಫ್ ಎ ಕಮ ಎಫ್ ಆಫ್ ಬಿ ಆಗುತ್ತೆ. ಇದು ಇನ್ಕ್ರೀಸಿಂಗ್. ಹೀಗೆ ಡಿಕ್ರೀಸಿಂಗ್ ಆಯ್ತು ಅಂತಂದ್ರೆ ಫಂಕ್ಷನ್ ರಿವರ್ಸ್ ಇರುತ್ತೆ. ಸೊ ರಿವರ್ಸ್ ಏನಂತಂದ್ರೆ ಹಿಂಗಿರುತ್ತೆ. ಸೊ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ. ಸೊ ಎ ಬಂದ್ಬಿಟ್ಟು ಇಲ್ಲಿರುತ್ತೆ ಇಮೇಜ್ ಬಂದ್ಬಿಟ್ಟು. ಸೊ ದಿಸ್ ವಿಲ್ ಬಿ ಎಫ್ ಆಫ್ ಎ. ಬಿ ಅಂತಂದ್ರೆ ಇಲ್ಲೆಲ್ಲ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಕರೆಸ್ಪಾಂಡಿಂಗ್ ಇಮೇಜ್ ಬಂದ್ಬಿಟ್ಟು ಇಲ್ಲಿ ಇರುತ್ತೆ. ಸೊ ಅವಾಗ ಏನಾಗುತ್ತೆ? ಸೊ ಎಫ್ ಆಫ್ ಎ ಬಿ ಬಂದ್ಬಿಟ್ಟು, ಸೊ ಯಾವತ್ತು ಮಿನಿಮಮ್ ವ್ಯಾಲ್ಯೂ ಫಸ್ಟ್ ಬರೀಬೇಕು. ಮಿನಿಮಮ್ ಯಾವ್ದಲ್ಲಿ? ಎಫ್ ಆಫ್ ಬಿ ಇಸ್ ಮಿನಿಮಮ್ ಅಂಡ್ ಎಫ್ ಆಫ್ ಎ ಇಸ್ ಮ್ಯಾಕ್ಸಿಮಮ್. ಸೊ ಈ ತರ ಬರೀಬೇಕು. ಮತ್ತೆ ಇದರಲ್ಲಿ ಇನ್ನೊಂದು ಏನಂತ ಹೇಳಿದ್ವಿ? ಓಪನ್ ಇದ್ರಾಗೆ ಕ್ಲೋಸ್ಡ್ ಇಂಟರ್ವಲ್ ಇಮೇಜ್ ಬಂದ್ಬಿಟ್ಟು ಕ್ಲೋಸ್ಡ್ ಆಗಿರುತ್ತೆ. ಓಪನ್ ಇದ್ರೆ ನೀಡ್ ನಾಟ್ ಬಿ ಓಪನ್ ಅಂತ ಹೇಳಿದ್ವಿ. ಸೊ ಇಟ್ ಮೇ ಬಿ ಓಪನ್ ಆರ್ ಇಟ್ ಮೇ ಬಿ ಕ್ಲೋಸ್ಡ್ ಅಂತ ಎಕ್ಸಾಂಪಲ್ಸ್ಗಳು, ಕೌಂಟರ್ ಎಕ್ಸಾಂಪಲ್ಸ್ಗಳು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಥಿಯರಮ್ಸ್ ನೋಡ್ತಾ ಹೋಗೋಣ. ಪ್ರಿಸರ್ವೇಷನ್ ಆಫ್ ಇಂಟರ್ವಲ್ಸ್ ಥಿಯರಮ್ ಅಂತ. ಸೊ ಪ್ರಿಸರ್ವೇಷನ್ ಆಫ್ ಇಂಟರ್ವಲ್ಸ್ ಥಿಯರಮ್ ಅಂತ ಅಂದ್ರೆ ಜಸ್ಟ್ ಸಿಂಪಲ್ ನೆನ್ಪಿಟ್ಕೊಳ್ಳಿ ಅಷ್ಟೇ. ಇದು ಪ್ರೂಫ್ ಎಲ್ಲ ಏನ್ ಬೇಡ. ಸೊ ಲೆಟ್ ಐ ಬಿ ಅನ್ ಇಂಟರ್ವಲ್, ಲೆಟ್ ಎಫ್ ಫ್ರಮ್ ಐ ಟು ಆರ್ ಬಿ ಎ ಕಂಟಿನ್ಯೂಸ್ ಫಂಕ್ಷನ್. ಅದೊಂದು ಕಂಟಿನ್ಯೂಸ್ ಫಂಕ್ಷನ್ ಇದೆ ಅಂತಂದ್ರೆ ಅಂದ್ರೆ ಡೊಮೈನ್ ಬಂದ್ಬಿಟ್ಟು ಏನಾಗಿರ್ಬೇಕು? ಇಂಟರ್ವಲ್ ಇರಬೇಕು. ದೆನ್ ಎಫ್ ಆಫ್ ಐ ಕೂಡ ಇಂಟರ್ವಲ್ ಅಂತ ಹೇಳ್ತಿದ್ದಾರೆ ಅಷ್ಟೇ. ಸೊ ಇಮೇಜ್ ಕೂಡ ಏನಾಗುತ್ತೆ? ಇಂಟರ್ವಲ್ ಇರುತ್ತೆ ಅಂತ ಅಷ್ಟೇ. ದಿಸ್ ಇಸ್ ಅನ್ ಥಿಯರಮ್. ಸೊ ಸೀಕ್ವೆನ್ಷಿಯಲ್ ಕ್ರೈಟೀರಿಯಾ ಫಾರ್ ಕಂಟಿನ್ಯೂಟಿ ನೋಡಿದೀರಾ? ಲಿಮಿಟ್ಸ್ಗೆ ಸೀಕ್ವೆನ್ಷಿಯಲ್ ಕ್ರೈಟೀರಿಯಾ ನೋಡಿದೀರಾ? ಸೊ ಕಂಟಿನ್ಯೂಟಿಗೂ ಸೇಮ್ ಸೀಕ್ವೆನ್ಷಿಯಲ್ ಕ್ರೈಟೀರಿಯಾ ಏನ್ ಹೇಳುತ್ತೆ ಅಂತಂದ್ರೆ, ಥಿಯರಮ್ 1 ಹೇಳುತ್ತೆ ಎ ಫಂಕ್ಷನ್ ಎಫ್ ಇಸ್ ಡಿಫೈನ್ಡ್ ಆನ್ ದ ಇಂಟರ್ವಲ್ ಐ is continuous at a belongs to I if and only if every sequence in I which converges to a f of n converges to a. ಅಲ್ಲೂ ಇದೇ ಇದನ್ನೇ ಓದಿದ್ ನಾವು. ಓಕೆನಾ? ಅಂದ್ರೆ ನೀವು ಯಾವ ಪಾಯಿಂಟ್ಗೆ ನೀವು ಕಂಟಿನ್ಯೂಟಿ ಚೆಕ್ ಮಾಡ್ತಾ ಇದ್ದೀರಾ ಆ ಪಾಯಿಂಟ್ಗೆ ಕನ್ವರ್ಜ್ ಆಗುವಂತ ಒಂದು ಸೀಕ್ವೆನ್ಸ್ ನ ಕನ್ಸಿಡರ್ ಮಾಡ್ಕೋಬೇಕು. ಸೊ ಆ ಸೀಕ್ವೆನ್ಸ್
ಎಫ್ ಆಫ್ ಎ ಏನ್ ಮಾಡಿದಾಗ ಸೊ ಕನ್ವರ್ಜಸ್ ಟು ಎಫ್ ಆಫ್ ಎ ಆಗ್ಬೇಕು. ಸೊ ದೆನ್ ವಿ ಸೇ ದಟ್ ಇಟ್ ಈಸ್ ಕಂಟಿನ್ಯೂಸ್ ಅಂತ. ಸೊ ಡಿಸ್ಕಂಟಿನ್ಯೂಸ್ ಅಂತ ಪ್ರೂವ್ ಮಾಡಕ್ಕೆ ಯೂಶಲಿ ಇದನ್ನ ಯೂಸ್ ಮಾಡ್ತೀವಿ. ಏನಂತ ಅಂದ್ರೆ ಏನ್ ಕನ್ವರ್ಜಸ್ ಟು ಎ ಬಟ್ ಎಫ್ ಆಫ್ ಎನ್ ಡಸ್ ನಾಟ್ ಕನ್ವರ್ಜಸ್ ಟು ಎಫ್ ಆಫ್ ಎ ಅಂತಂದ್ರೆ ವಿ ಸೇ ಇಟ್ ಇಸ್ ಡಿಸ್ಕಂಟಿನ್ಯೂಸ್ ಅಟ್ ಎ ಅಂತ ಅಷ್ಟೇ. ಲಿಮಿಟ್ ಅಲ್ಲಿ ಏನ್ ಮಾತಾಡಿದ್ವಿ ಸೇಮ್ ಲಾಜಿಕ್ ಇಲ್ಲೂ ಕೂಡ, ಸೊ ಏನೋ ಡಿಫ್ರೆನ್ಸ್ ಇಲ್ಲ. ಮತ್ತೆ ಇದು ನೆನಪಿರ್ಲಿ, ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್. ಸೊ ಶೋ ದಟ್ ಎಲ್ಲ ಏನ್ ಬೇಡ, ಇದನ್ನೊಂದು ರಿಸಲ್ಟ್ ತರ ನೆನ್ಪಿಟ್ಕೊಳ್ಳಿ. ದ ಫಂಕ್ಷನ್ ಎಫ್ ಇಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್, ಎಕ್ಸ್ ಬಿಲಾಂಗ್ಸ್ ಟು ರ್ಯಾಷನಲ್, and h of x where x belongs to irrational. So x belongs to q and q. So Dirichlet function ಇದು where g of x and h of x are continuous functions. So individual g of x ಮತ್ತೆ h of x ಎರಡು continuous ಆಗಿದ್ದು f of x ಈ ತರ ಡಿಫೈನ್ ಆಗಿದ್ರೆ then this f of x is continuous at all the points a where g of a is equal to f of a ಆಗಿರುತ್ತೆ. ಓಕೆನಾ? ಸೊ ಅಂದ್ರೆ ಯಾವ್ದಾದ್ರು ಒಂದು ಫಂಕ್ಷನ್ ಈ ತರ ಕೊಟ್ಟ ಯು ಜಸ್ಟ್ ಈಕ್ವೇಟ್ ದಮ್. ಸೊ ಇವೆರಡನ್ನು ಜಿ ಆಫ್ ಎಕ್ಸ್ ಮತ್ತೆ ಎಚ್ ಆಫ್ ಎಕ್ಸ್ ನ ಈಕ್ವೇಟ್ ಮಾಡಿಬಿಟ್ಟು ಎಕ್ಸ್ ವ್ಯಾಲ್ಯೂಸ್ ಕಂಡು ಬಿಟ್ಟಾಗ ಏನ್ ಎಕ್ಸ್ ವ್ಯಾಲ್ಯೂಸ್ ಬರುತ್ತೆ ಆ ಎಕ್ಸ್ ವ್ಯಾಲ್ಯೂಸ್ ಅಲ್ಲಿ ಆ ಫಂಕ್ಷನ್ ಕಂಟಿನ್ಯೂಸ್ ಇರುತ್ತೆ ಅಂತ ಅಷ್ಟೇ, ಏನಿಲ್ಲ. ಒಂದೆರಡು ಎಕ್ಸಾಂಪಲ್ಸ್ ನೋಡ್ತಾ ಹೋಗುವ. ನೋಡಿ ಇಲ್ಲ ಏನ್ ಕೊಡಿದೆ, ಶೋ ದಟ್ ದ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಓನ್ಲಿ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ. ಸೊ ಪ್ರೀವಿಯಸ್ ಎಕ್ಸಾಂಪಲ್ ಏನ್ ನೋಡಿದ್ವಿ ಅದೇ ತರನೇ. ಇದು ಸೀಕ್ವೆನ್ಷಿಯಲ್ ಕ್ರೈಟೀರಿಯಾ ಯೂಸ್ ಮಾಡ್ಕೊಂಡು ನಾವು ಇದನ್ನ ಪ್ರೂವ್ ಮಾಡ್ತೀವಿ. ಬಟ್ ಈಗ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ ಅಷ್ಟೇ, ಇವೆರಡನ್ನ ಈಕ್ವೇಟ್ ಮಾಡಬೇಕು ಅಂತ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಏನ್ ಮಾಡ್ಬೇಕು ನೀವೀಗ, ಯು ಜಸ್ಟ್ ಈಕ್ವೇಟ್ ದಮ್. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಮಾಡ್ಬೇಕು, ಮೈನಸ್ ಎಕ್ಸ್ ಮಾಡ್ಬೇಕು. 2x ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು 0. ಇಟ್ ಈಸ್ ಕಂಟಿನ್ಯೂಸ್ ಅಟ್ ಓನ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0. ಮುಗಿದೋಯ್ತು ಅಷ್ಟೇ. ಈ ತರ ಡಿರಿಚ್ಲೆಟ್ ಫಂಕ್ಷನ್ ಏನಾದ್ರು ಕೊಟ್ರೆ ಅವರು ನೀವು ಹಿಂಗೆ ಮಾಡ್ಬೇಕಾಗಿರೋದು. ಸೊ ಇಲ್ಲಿ ಅದೇನ್ ಕೊಟ್ಟಿದ್ದಾರೆ, ಪ್ರೊವೈಡೆಡ್ ದಿಸ್ ಅಂಡ್ ದಿಸ್ ಶುಡ್ ಬಿ ಕಂಟಿನ್ಯೂಸ್. And we know that x is continuous and minus x is also continuous. ಸೊ ಇವೆರಡು ಕಂಟಿನ್ಯೂಸ್ ಇದ್ದಾಗ ಅವೆರಡನ್ನ ಈಕ್ವೇಟ್ ಮಾಡಿದಾಗ ಏನ್ ಎಕ್ಸ್ ವ್ಯಾಲ್ಯೂ ಬರುತ್ತೆ ಆ ಪಾಯಿಂಟ್ ಅಲ್ಲಿ ಮಾತ್ರ ಅದು ಕಂಟಿನ್ಯೂಸ್ ಇರುತ್ತೆ ಅಂತ ಹೇಳ್ಬೇಕು. ಇಲ್ಲೂ ಅಷ್ಟೇ ಈಕ್ವೇಟ್ ಮಾಡಿ ನೋಡೋಣ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಂತ ಈಕ್ವೇಟ್ ಮಾಡಬೇಕು, 1 ಮೈನಸ್ ಎಕ್ಸ್ ಅಂತ ಈಕ್ವೇಟ್ ಮಾಡಬೇಕು. ಸೊ ಅಂದ್ರೆ 2x ಇಸ್ ಈಕ್ವಲ್ ಟು 1 ಆಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 1/2. ಸೊ ಈಸ್ ಓನ್ಲಿ ಅಟ್ 1/2 ನಲ್ಲಿ ಕಂಟಿನ್ಯೂಸ್ ಇದೆ ಅಂತ ಹೇಳ್ಬೇಕು. ಇದನ್ನು ಈಕ್ವೇಟ್ ಮಾಡಿ ಅದೇ ತರ. sin x is equal to cos x. ಅವಾಗ ಏನಾಗುತ್ತೆ, sin by cos ಏನಾಗುತ್ತೆ, tan x is equal to 1 ಆಗುತ್ತೆ. tan x is equal to 1, then tan pi by 4 equal to pi by 4. tan x is equal to 1, then tan x is equal to tan pi by 4 ಅಂತ ಬರಿಬಹುದು ಇದನ್ನ. ಸೊ then x is equal to pi by 4. n pi plus pi by 4 ಅಂತ. ಸೊ these values for infinite value ಅಂದ್ರೆ ಜನರಲ್ ಸೊಲ್ಯೂಷನ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಸ್ವಲ್ಪ ನೆನಪಿರ್ಲಿ. ಏನಪ್ಪಾ ಅಂತಂದ್ರೆ tan x is equal to tan alpha ಅಂತ ಏನಾದ್ರು ಇದ್ರೆ ದ ಸೊಲ್ಯೂಷನ್ ಫಾರ್ ದಿಸ್ ಈಕ್ವೇಶನ್ ಇಸ್ x is equal to n pi plus alpha ಅಂತ ಕರಿತೀವಿ. where n belongs to z ಅಂತ. ಇದು ಒಂದು ಟ್ರಿಗ್ನೋಮೆಟ್ರಿಕ್ ಸೊಲ್ಯೂಷನ್ಸ್, ಇವೆಲ್ಲ ಇಂಪಾರ್ಟೆಂಟ್, ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಅದೇ ತರ ನಿಮ್ಗೆ ಏನಾದ್ರು sin x is equal to sin alpha ಅಂತ ಏನಾದ್ರು ಬಂದ್ರೆ ಇದಕ್ಕೆ ಸೊಲ್ಯೂಷನ್ಸ್ ಇನ್ಫೈನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಇರ್ತವೆ. ಸೊ x is equal to ಏನಾಗುತ್ತೆ ಅಂತ ಇಲ್ಲೂ ಕೂಡ n pi plus -1 ಹೋಲ್ ಪವರ್ n ಇಂಟು ಅಲ್ಫಾ ಆಗುತ್ತೆ. ಅದೇ ಕಾಸ್ ಅಂತ ಏನಾದ್ರು ಬಂದ್ರೆ ಕಾಸ್ x is equal to ಕಾಸ್ ಅಲ್ಫಾ ಅಂತ ಏನಾದ್ರು ಬಂದ್ರೆ x is equal to ಏನಂತ ಬರೀಬೇಕು, 2n pi plus or minus alpha ಅಂತ ಬರೀಬೇಕು. So n belongs to z integers. Okay. So n is equal to, you put 0, you will get pi by 4. The pi by 4 is one of the solutions. Okay. So is continuous only at pi by 4 plus n pi, n belongs to z ಅಂತ ಹೇಳ್ತಿದ್ದಾರೆ. ಇದು ಅಷ್ಟೇ. ಇಲ್ಲಿ ಏನ್ ಕೇಳಿದ್ದಾರೆ ಅವರು,
ಡಿಸ್ಕಂಟಿನ್ಯೂಸ್. ಫಂಕ್ಷನ್ ಇಸ್ ಡಿಸ್ಕಂಟಿನ್ಯೂಸ್ ಫಾರ್ ಆಲ್ ಅಂತ ಕೇಳಿದ್ದಾರೆ. ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ. ಯಾಕೆ ಅಂತ ಅಂದ್ರೆ ಸಿಂಪಲ್, ಯು ಜಸ್ಟ್ ಈಕ್ವೇಟ್ ದಮ್. 2x minus 1 is equal to 2x plus 1. 2x get cancelled, so we get minus 1 is equal to plus 1, so which is a contradiction. So for no value of x it is continuous. Okay na? So this is discontinuous. This is discontinuous for all x belongs to R. ನೆಕ್ಸ್ಟ್ ಇವೆರಡು ಸ್ಟೇಟ್ಮೆಂಟ್ಗಳು ನೆನ್ಪಿಟ್ಕೊಳ್ಳಿ. ಒಂದೊಂದು ಸ್ಟೇಟ್ಮೆಂಟ್ಗಳನ್ನೇ ಕೊಟ್ಟು ನಿಮ್ಗೆ ಇದನ್ನ ಮಾಡ್ತಾರೆ, ಇಂಟರ್ವಲ್ಸ್ ನ ಕೊಟ್ಬಿಟ್ಟು ಅಲ್ಲಿ ಕಂಟಿನ್ಯೂಟಿ ಕಾಂಪ್ಯಾಕ್ಟ್ನೆಸ್ ನೆಲ್ಲ ಚೆಕ್ ಮಾಡಕ್ ಹೇಳ್ತಾರೆ. ಸೊ ಇಲ್ಲೇನಪ್ಪ ನೆನ್ಪಿಟ್ಕೋಬೇಕಂತ ಅಂದ್ರೆ ಇಮೇಜ್ ಆಫ್ ಕಂಪ್ಯಾಕ್ಟ್ ಸೆಟ್ ಈಸ್ ಕಂಪ್ಯಾಕ್ಟ್ ನೆನ್ಪಿಟ್ಕೊಳ್ಳಿ. ಸೊ ಇಮೇಜ್ ಆಫ್ ಕಂಪ್ಯಾಕ್ಟ್ ಸೆಟ್ ಈಸ್ ಕಂಪ್ಯಾಕ್ಟ್ ಅಂಡರ್ ಕಂಟಿನ್ಯೂಸ್ ಮ್ಯಾಪಿಂಗ್. ಓಕೆನಾ? ಸೊ ಯಾವ್ದಾದ್ರು ಒಂದು ಕಾಂಪ್ಯಾಕ್ಟ್ ಸೆಟ್, ಕಾಂಪ್ಯಾಕ್ಟ್ ಅಂದ್ರೆ ಏನ್ ಹೇಳಿ ನಿಮ್ಗೆ ಗೊತ್ತಿದೆ. ಕಾಂಪ್ಯಾಕ್ಟ್ ಅಂದ್ರೆ ಕ್ಲೋಸ್ಡ್ ಪ್ಲಸ್ ಬೌಂಡೆಡ್ ಇದ್ರೆ ಕಾಂಪ್ಯಾಕ್ಟ್ ಅಂತ ಕರಿತೀವಿ. ಸೊ ಅಂತ ಸೆಟ್ದು ಇಮೇಜ್ ಬಂದ್ಬಿಟ್ಟು ಕಾಂಪ್ಯಾಕ್ಟ್ ಆಗಿರುತ್ತೆ. ಕಾಂಪ್ಯಾಕ್ಟ್ ಸೆಟ್ದು ಇಮೇಜ್ ಕಾಂಪ್ಯಾಕ್ಟ್ ಆಗಿರುತ್ತೆ ಅಂಡರ್ ಕಂಟಿನ್ಯೂಸ್ ಮ್ಯಾಪಿಂಗ್. ಇದು ಮಾತ್ರ ಇರ್ಲೇಬೇಕು, ಅಂಡರ್ ಕಂಟಿನ್ಯೂಸ್ ಮ್ಯಾಪಿಂಗ್. ಅದೇ ತರ ಇಮೇಜ್ ಆಫ್ ಎ ಕನೆಕ್ಟೆಡ್ ಸೆಟ್ ಈಸ್ ಕನೆಕ್ಟೆಡ್ ಅಂಡರ್ ಕಂಟಿನ್ಯೂಸ್ ಮ್ಯಾಪಿಂಗ್. ಸೊ ಇದನ್ನ ಆಲ್ರೆಡಿ ನಾವು ಓದಿದ್ವಿ. ಯಾಕಂತಂದ್ರೆ ಕನೆಕ್ಟೆಡ್ ಇಂಪ್ಲೈಸ್ ಇಫ್ ಅಂಡ್ ಓನ್ಲಿ ಇಫ್ ಕಂಡೀಷನ್ ಓದಿದ್ವಿ. ಏನಂತ? ಕನೆಕ್ಟೆಡ್ ಇಫ್ ಅಂಡ್ ಓನ್ಲಿ ಇಫ್ ಇಂಟರ್ವಲ್ಸ್ ಅಂತ ಓದಿದ್ವಿ ತಾನೆ. ಕನೆಕ್ಟೆಡ್ ಇಫ್ ಅಂಡ್ ಓನ್ಲಿ ಇಫ್ ಇಂಟರ್ವಲ್ಸ್ ಅಂತ ಓದಿದ್ವಿ. ನಾವ್ ಇನ್ನೊಂದು ಪ್ರಿಸರ್ವೇಶನ್ ಆಫ್ ಇಂಟರ್ವಲ್ಸ್ ಥಿಯರಮ್ ಓದಿದ್ವಿ ಈಗಿನ ಜಸ್ಟ್. ಅಂದ್ರೆ ಸೊ ಎಫ್ ಫ್ರಮ್ ಐ ಟು ಆರ್ ಇಸ್ ಕಂಟಿನ್ಯೂಸ್ ಅಂತ ಅಂದ್ರೆ ಎಫ್ ಆಫ್ ವೈ ಇಸ್ ಆಲ್ಸೋ ಏನಂತ ಹೇಳಿದ್ವಿ? ಇಂಟರ್ವಲ್ ಅಂತ ಓದಿದ್ವಿ. ಪ್ರಿಸರ್ವೇಶನ್ ಆಫ್ ಇಂಟರ್ವಲ್ಸ್ ಅಂತ ಓದಿದ್ವಿ. ಅಂದ್ರೆ ಇದು ಐ ಇಂಟರ್ವಲ್ ಆದ್ರೆ ಎಫ್ ಆಫ್ ಐ ಕೂಡ ಏನಾಗುತ್ತೆ? ಇಂಟರ್ವಲ್ ಆಗುತ್ತೆ ಅಂತ ಹೇಳಿದ್ವಿ. ಸೊ ಅಂದ್ರೆ ಐ ಅಂದ್ರೆ ಇಂಟರ್ವಲ್, ಸೊ ದಿಸ್ ಇಸ್ ಕನೆಕ್ಟೆಡ್ ಆಬ್ವಿಯಸ್ಲಿ. ಸೊ ಆಲ್ ದ ಇಂಟರ್ವಲ್ಸ್ ಆರ್ ಕನೆಕ್ಟೆಡ್ ಅಂತಂದ್ರೆ ಎಫ್ ಆಫ್ ಐ ಕೂಡ ಇಂಟರ್ವಲ್. ದೆನ್ ದಿಸ್ ಇಸ್ ಆಲ್ಸೋ ಏನಾಗುತ್ತೆ? ಕನೆಕ್ಟೆಡ್ ಆಗುತ್ತೆ. ಓಕೆನಾ? ಸೊ ಹಂಗಾಗಿ ನಾವು ಅದನ್ನ ಆ ತರ ಹೇಳ್ಬೋದು. ಸೊ ಕಾಂಪ್ಯಾಕ್ಟ್ ಸೆಟ್ ಇಮೇಜ್ ಕಾಂಪ್ಯಾಕ್ಟ್ ಆಗಿರುತ್ತೆ ಅಂಡರ್ ಕಂಟಿನ್ಯೂಸ್ ಮ್ಯಾಪಿಂಗ್. ಸೊ ಇಮೇಜ್ ಆಫ್ ಎ ಕನೆಕ್ಟೆಡ್ ಸೆಟ್ ಇಸ್ ಕನೆಕ್ಟೆಡ್ ಅಂಡರ್ ಕಂಟಿನ್ಯೂಸ್ ಮ್ಯಾಪಿಂಗ್. ಪ್ರಾಬ್ಲಮ್ಸ್ MCQ ಹಾಕೊಂತೀನಿ, ಅದ್ರಲ್ಲಿ ನಿಮ್ಗೆ ಯಾವ ತರ ಅಪ್ರೋಚ್ ಮಾಡೋದಂತ ಹೇಳ್ಕೊಡ್ತೀನಿ. ಓಕೆನಾ? ಕ್ವಶನ್ಸ್ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ. ಇದನ್ನೆಲ್ಲ ಸ್ಟೇಟ್ಮೆಂಟ್ಸ್ಗಳು ಸುಮ್ಮನೆ ನೆನ್ಪಿಟ್ಕೊಂತ ಹೋಗಿ, ಅಲ್ಲಿ ಅದನ್ನ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಥಿಯರಮ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ತುಂಬಾ ಇಂಪಾರ್ಟೆಂಟ್ ಥಿಯರಮ್ ಇದು. ಸೊ ಐಡೆಂಟಿಟಿ ಥಿಯರಮ್ ಫಾರ್ ಕಂಟಿನ್ಯೂಸ್ ಫಂಕ್ಷನ್ಸ್ ಅಂತ ಏನ್ ಹೇಳ್ತಿದ್ದು? ಐಡೆಂಟಿಟಿ ಥಿಯರಮ್ ಫಾರ್ ಕಂಟಿನ್ಯೂಸ್ ಫಂಕ್ಷನ್ ಅಂತ ಅಂದ್ರೆ ಇದರಲ್ಲಿ 3 ಸ್ಟೇಟ್ಮೆಂಟ್ ಇದಾವೆ. 3 ಐಡೆಂಟಿಟಿ ಥಿಯರಮ್ ಅಂತಾನೆ ಕರಿತೀವಿ. ಓಕೆನಾ? ತುಂಬಾ ಇಂಪಾರ್ಟೆಂಟ್. ಲೆಟ್ ಎಫ್ ಫ್ರಮ್ ಆರ್ ಟು ಆರ್ ಬಿ ಎ ಕಂಟಿನ್ಯೂಸ್ ಫಂಕ್ಷನ್. ಒಂದು ಕಂಟಿನ್ಯೂಸ್ ಫಂಕ್ಷನ್ ಇರುತ್ತೆ ಆರ್ ಟು ಆರ್, ಅಂಡ್ ಎ ಬಿ ಎ ಡೆನ್ಸ್ ಸಬ್ಸೆಟ್ ಆಫ್ ಆರ್. ಓಕೆನಾ? ಸೊ ಎ ಅನ್ನೋದು ಡೆನ್ಸ್ ಇರುತ್ತೆ. ಡೆನ್ಸ್ ಡೆಫಿನಿಷನ್ ಗೊತ್ತಲ್ವಾ? ಏನು ಡೆನ್ಸ್ ಅಂದ್ರೆ? That limit of a contents in that set only. ಡೆನ್ಸ್ ಅಂತ ಅಂದ್ರೆ ಎಸ್ Closure ಆರ್ ಬರ್ಬೇಕು. ಕ್ಲೋಸರ್ ಬಂದ್ಬಿಟ್ಟು ರಿಯಲ್ ನಂಬರ್ ಆದ್ರೆ ಅದನ್ನ ಅವಾಗ ಏನಂತ ಹೇಳ್ತೀವಿ? ಎಸ್ ಇಸ್ ಡೆನ್ಸ್ ಇನ್ ಆರ್ ಅಂತ ಕರಿತೀವಿ. ಸೊ ನಮಗೆ ಗೊತ್ತು ಕ್ಯೂ ಇಸ್ ಡೆನ್ಸ್ ಇನ್ ಆರ್, ಕ್ಯೂ ಸಿ ಇಸ್ ಆಲ್ಸೋ ಡೆನ್ಸ್ ಇನ್ ಆರ್. ಹೌದ್ ತಾನೆ? ಈವನ್ ಆರ್ ಇಸ್ ಆಲ್ಸೋ ಡೆನ್ಸ್ ಇನ್ ಆರ್. ಸೊ ಇವೆಲ್ಲ ಗೊತ್ತಿರ್ಬೇಕು. ಸೊ ಎಸ್ ಕ್ಲೋಸರ್ ಏನಾದ್ರು ಆರ್ ಬಂದ್ರೆ ನಾವೇನಂತ ಹೇಳ್ತೀವಿ? ಎಸ್ ಇಸ್ ಡೆನ್ಸ್ ಇನ್ ಆರ್ ಅಂತ ಕರಿತೀವಿ. ಸೊ ಈಗ ಎ ಅನ್ನೋದು ಯಾವ್ದೋ ಒಂದು ಡೆನ್ಸ್ ಸಬ್ಸೆಟ್ ಆಫ್ ಆರ್ ಅಂತ ಅಂದ್ಕೊಳ್ಳೋಣ. such that f of x is equal to 0 for all x belongs to A. A ಅಂದ್ರೆ ಇಲ್ಲಿ ಡೆನ್ಸ್ ಸಬ್ಸೆಟ್. ಓಕೆನಾ? f of x is equal to 0 for all x belongs to A. then ಅವ್ರು ಏನ್ ಹೇಳ್ತಿದ್ದಾರೆ? f of x is equal to 0 for all x belongs to R ಅಂತ ಹೇಳ್ತಿದ್ದಾರೆ. ಕ್ಲಿಯರ್ ಆಯ್ತಲ್ವಾ? ಸೇಮ್ ಥಿಯರಮ್ ಕ್ಯಾರಿ ಆಗುತ್ತೆ ಇಲ್ಲೂ ಕೂಡ. ಏನಂತ ಅಂದ್ರೆ ಸೇಮ್ ಇಲ್ಲಿ 0 ಬದಲಾಗಿ ಒಂದು C ತಗೊಂತಾನೆ. ಸೇಮ್ ಥಿಯರಮ್ ಏನು ಇಲ್ಲ. ಕಂಟಿನ್ಯೂಸ್ ಎ ಬಿ ಎ ಡೆನ್ಸ್ ಸಬ್ಸೆಟ್ ಆಫ್ ಆರ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ ಇರುತ್ತೆ. ಇಲ್ಲಿ ನೋಡಿ, ಎಕ್ಸ್ ಬಿಲಾಂಗ್ಸ್ ಟು ಎ. ಇಲ್ಲಿ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಸಿ ಆದ್ರೆ ದೆನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್. ಓಕೆ? ಅದೇ ತರ ಸೇಮ್ ಇನ್ನೊಂದು ಥಿಯರಮ್ ಏನ್ ಹೇಳುತ್ತೆ? ಸೇಮ್ ಥಿಯರಮ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಆದ್ರೆ ಇಲ್ಲಿ ಇನ್ನೊಂದು ಬರೀಬೇಕು. ಸೊ ಜಿ ಕಾಮ ಎಚ್. ಸೊ ಜಿ ಮತ್ತೆ ಎಫ್ ಎರಡು ಕಂಟಿನ್ಯೂಸ್ ಫಂಕ್ಷನ್ಸ್ ಆಗಿರ್ತವೆ. Continuous functions and A be a dense subset of R such that f of x is equal to g of x for all x belongs to A ಅಂತ ಇರುತ್ತೆ. ಇಲ್ಲಿ
ದೆನ್ ಅವಾಗ ಏನಂತ ಹೇಳ್ತಾರೆ, ಎಫ್ ಆಫ್ ಎಕ್ಸ್ ಇಸ್ ಟು ಜಿ ಆಫ್ ಎಕ್ಸ್ ಆಗುತ್ತೆ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್. ಅಂದ್ರೆ ಇಲ್ಲಿ ಹೇಳ್ತಿರೋದು ಇಷ್ಟೇ ವಿಷಯ. ಅಂದ್ರೆ ಯಾವ್ದಾದ್ರು ಒಂದು ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ದ ಡೆನ್ಸ್ ಸಬ್ಸೆಟ್ ಯಾವ್ದೋ ಒಂದು ಇಮೇಜ್ ಸೇಮ್ ಇಮೇಜ್ ಬರ್ತಾ ಇದೆ ಅಂತ ಅಂದ್ರೆ ಅದರ ಅರ್ಥ ಆರ್ಗೂ ಕೂಡ ಫಾರ್ ಎವ್ರಿ ಎಲಿಮೆಂಟ್ಸ್ ಇನ್ ಆರ್ ಇಮೇಜ್ ಕೂಡ ಅದೇ ಬರುತ್ತೆ ಅಂತ ಹೇಳುತ್ತೆ ಇದು. ಓಕೆನಾ? ಸೊ ಈ ಮೂರು ಥಿಯರಮ್ ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ಗೆ ಯಾವ್ದೋ ಒಂದು KSET 2020 ಇದೇ ಕ್ವಶನ್ ಕೇಳಿದಾನೆ. ಸೊ ಏನ್ ಕೇಳ್ತಾನೆ ಗೊತ್ತಾ ಕ್ವಶನ್ ಅವನು? ಅದೊಂದು ಈಗ ಈ ತರ ನೋಡಿ, ಸಿಂಪಲ್ ಆಗಿ ಹಿಂಗೆ ಹೇಳ್ಬಿಡ್ತೀನಿ. ಯಾವ ತರ ಹೇಳ್ಬೋದು ಅಂದ್ರೆ ಸಿಂಪಲ್ ಆಗಿ ನೋಡಿ, ಎಫ್ ಫ್ರಮ್ ಆರ್ ಟು ಆರ್ ಬಿ ಎ ಕಂಟಿನ್ಯೂಸ್ ಫಂಕ್ಷನ್ ಅಂತ ಕೊಡ್ತಾನೆ. ಬಿ ಎ ಕಂಟಿನ್ಯೂಸ್ ಫಂಕ್ಷನ್ ಅಂಡ್ ಏನಂತ ಕೊಡ್ತಾನೆ ಅಂತಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಕ್ಯೂ. ಓಕೆ, then what is f of 7? Four. 4. It is 4 only. Okay na? What is f of root 3? 4. For the same question, it is also 4 only. ಅಂದ್ರೆ ಇಲ್ಲಿ ನೋಡಿ ಇಮೇಜ್ ಏನ್ ತಗೊಂತಿದ್ದೀರಾ, ಇಲ್ಲಿ ನೋಡಿ ಎಕ್ಸ್ ಬಿಲಾಂಗ್ಸ್ ಏನಿದೆ, ಇಲ್ಲಿ ಕ್ಯೂ ಕೊಟ್ಟಿದ್ದೀನಿ. ಇಲ್ಲಿ ನಮಗೆ ಗೊತ್ತಿದೆ ಕ್ಯೂ ಇಸ್ ಡೆನ್ಸ್ ಇನ್ ಆರ್. ಓಕೆನಾ? ದೆನ್ ಏನಂತ ಹೇಳುತ್ತೆ ಥಿಯರಮ್ ಇದು ಸೆಕೆಂಡ್ ಥಿಯರಮ್ ನೋಡಿ. ಇಲ್ಲಿ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ ಆದ್ರೆ ದೆನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೇಮ್ ಸಿ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್. ಆರ್ ಅಲ್ಲಿ ಯಾವುದೇ ಎಲಿಮೆಂಟ್ ತಗೊಳ್ಳಿ ನೀವು, ಯು ಟೇಕ್ ರ್ಯಾಷನಲ್ಸ್ ಆರ್ ಇರ್ರಾಷನಲ್ಸ್ ಆರ್ ವಾಟ್ ಎವರ್. ಸೊ ಈವನ್ ಎಫ್ ಆಫ್ 0 ಇಸ್ ಆಲ್ಸೋ ಏನ್ ಬರುತ್ತೆ, 4 ಬರುತ್ತೆ ಅಂತ ಹೇಳುತ್ತೆ. ಓಕೆನಾ? ಸೊ ಇದೇ ಥಿಯರಮ್ ಇದು. ಯಾವ್ದು 2020 ಪೇಪರ್ ಅಲ್ಲೋ ಎಲ್ಲೋ ಒಂದ್ಸರಿ ಕೇಳಿದೆ ಇದೇ ತರ ಕ್ವಶನ್, ಸಮಥಿಂಗ್ ಏನೋ ಎಫ್ ಆಫ್ ರೂಟ್ 7 ಪೇಪರ್ ಪೇಪರ್ ಇದೆಯಾ ಯಾರ ಹತ್ರ ಅಂದ್ರೆ ಹಂಗೆ ಏನೋ ಸಮಥಿಂಗ್ ಕೇಳಿದ್ದೆ ಈ ತರ, ಏನೋ ಎಫ್ ಆಫ್ ರೂಟ್ 7 ಏನೋ ಕೇಳಿದ್ದ. ಎಫ್ ಆಫ್ ರೂಟ್ 7 ಏನ್ ಬರುತ್ತೆ ಅಂತ ಏನೋ ಕೇಳಿದ್ದ, ಅಲ್ಲೂ ಕೂಡ 0ನೇ ಬರುತ್ತೆ ಅಂತ. ಎಫ್ ಆಫ್ ಎಕ್ಸ್ 0 ಕೊಟ್ಟಿದ್ದ, ಲೆಸ್ ದೆನ್ 0 ಆ ತರ ಏನೋ ಸಮಥಿಂಗ್ ಕೊಟ್ಟಿದ್ದ ಅಲ್ವಾ? Yes, sir. ಸೊ ಈ ತರ ಕೇಳ್ತಾನೆ. ಇದು ಅರ್ಥ ಆಯ್ತಲ್ವ ಐಡೆಂಟಿಟಿ ಥಿಯರಮ್? ಸೊ ಡೆನ್ಸ್ ಸಬ್ಸೆಟ್ಗೆ ಇಮೇಜ್ ಏನಿರುತ್ತೋ ಫುಲ್ ಎಲ್ಲ ಆರ್ಗುನು ಕೂಡ ಅದೇ ಇಮೇಜ್ ಇರುತ್ತೆ. ಸೊ ಇದೇ ಥಿಯರಮ್ ಇದು. ಸೊ ಹಿಂಗೂ ಕೊಡ್ಬೋದು, ಎಫ್ ಫ್ರಮ್ ಆರ್ ಟು ಆರ್ ಬೈ, ಸೊ ಎಫ್ ಆಫ್ ಈಸ್ ಕಂಟಿನ್ಯೂಯಸ್ ಅಂತ ಕೊಟ್ಬಿಟ್ಟು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ 7 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಕ್ಯೂ ಸಿ ಅಂತ ಕೊಟ್ಬಿಟ್ಟು ದೆನ್ ಎಫ್ ಆಫ್ 0 ಅಂತ ಕೊಡ್ಬೋದು. ಎಫ್ ಆಫ್ 0 ಕೂಡ ಏನಾಗುತ್ತೆ, Root 7. ರೂಟ್ 7 ಆಗುತ್ತೆ. ಅಷ್ಟೇ. ಕ್ಲಿಯರ್ ಆಯ್ತಲ್ಲ ಐಡೆಂಟಿಟಿ ಥಿಯರಮ್ ಹೆಂಗ್ ಅಪ್ಲೈ ಮಾಡೋದಂತ? Yes, ಈ sir. ಥಿಯರಮ್ ಮೇಲೆ ನಿಮ್ಗೆ ಯು ಮೇ ಎಕ್ಸ್ಪೆಕ್ಟ್ ದ ಕ್ವಶನ್ಸ್. ಸೊ ಕಂಟಿನ್ಯೂಟಿ ಮೇಲೆ ಸ್ವಲ್ಪ ಓದಿದ್ರೆ. ಈಗ ನಾವು ಕಮಿಂಗ್ ಟು ಡಿಫ್ರೆನ್ಷಿಯಬಿಲಿಟಿ. ಇದು ಡಿಫ್ರೆನ್ಷಿಯಬಿಲಿಟಿ ಎಲ್ಲ ಮುಗ್ದಾದ್ಮೇಲೆ ಐ ಟೇಕ್ ಸಮ್ ಕ್ವಶನ್ಸ್. ಸೊ ಒಂದು 30-40 ಕ್ವಶನ್ ತಗೊಂಡು ಎಲ್ಲಾನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಡಿಫ್ರೆನ್ಷಿಯಬಿಲಿಟಿ ಅಂತ ಅಂದ್ರೆ ರಫ್ಲಿ ಯು ನೋ ದ ಐಡಿಯಾ ಅಬೌಟ್ ದ ಡಿಫ್ರೆನ್ಷಿಯಬಿಲಿಟಿ. ಸೊ ಗ್ರಾಫಿಕಲಿ ಸ್ಪೀಕಿಂಗ್ ಡಿಫ್ರೆನ್ಷಿಯಬಿಲಿಟಿ ಅಂತ ಅಂದ್ರೆ ಅದು ಸ್ಮೂತ್ ಕರ್ವ್ ಇರಬೇಕು. ಓಕೆನಾ? ಸೊ ಸಪೋಸ್ ಆ ಗ್ರಾಫ್ ನಲ್ಲಿ ಏನಾದ್ರೂ ನಿಮ್ಗೆ ಒಂದು ಶಾರ್ಪ್ ಎಡ್ಜ್ ಏನಾದ್ರು ಕಾಣ್ತು ಅಂತ ಅಂದ್ರೆ ಅವಾಗ ಏನಂತ ಹೇಳ್ತೀವಿ, ಆ ಪಾಯಿಂಟ್ ಅಲ್ಲಿ ಅದು ಇಟ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್ ಅಂತ ಹೇಳ್ತೀವಿ. ಸೊ ನಾವು ಕಮಿಂಗ್ ಟು ದ ಮ್ಯಾಥಮೆಟಿಕಲ್ ಡೆಫಿನಿಷನ್. ಸೊ ಲೆಟ್ ಎಫ್ ಫ್ರಮ್ ಎ ಟು ಬಿ, ಎ ಕಮ ಬಿ ಟು ಆರ್, closed interval a comma b to r be a function and c belongs to ab, then f is said to be differentiable at c
ಇಫ್ ದಿಸ್ ಎಕ್ಸಿಸ್ಟ್, ಇದು ಎಕ್ಸಿಸ್ಟ್ ಆಗಬೇಕು ಅಂದ್ರೆ ಲಿಮಿಟ್ ಎಕ್ಸ್ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಸಿ ಎಕ್ಸಿಸ್ಟ್ ಆಗಬೇಕು. ದ ಲಿಮಿಟ್ ಇನ್ ಕೇಸ್ ಇಫ್ ಎಕ್ಸಿಸ್ಟ್ ಇಸ್ ಕಾಲ್ಡ್ ದ ಡೆರಿವೇಟಿವ್. ಅದನ್ನ ನಾವು ಎಫ್ ಡ್ಯಾಶ್ ಆಫ್ ಸಿ ಅಂತ ಕರಿತೀವಿ ಅಷ್ಟೇ, ಇನ್ನೇನಿಲ್ಲ. ಇದು ಎಕ್ಸಿಸ್ಟ್ ಆದ್ರೆ ಆ ವ್ಯಾಲ್ಯೂ ಏನ್ ಬರುತ್ತೋ ಅದೇ ಅದ್ರ ಡೆರಿವೇಟಿವ್ ಅಂತ ಕರಿತೀವಿ ಅಷ್ಟೇ. ಆ ಪಾಯಿಂಟ್ ಅಲ್ಲಿ ಅದು ಎಕ್ಸಿಸ್ಟ್ ಆಗಿದೆ ಅಂತ. ಈ ಫಾರ್ಮುಲಾ ನೋಡಿ, ಲಿಮಿಟ್ ಎಕ್ಸ್ಟೆನ್ಸ್ ಟು ಸಿ. ಸೊ ಇದನ್ನ ನಾವು ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಕರಿತೀವಿ, ಸಾರಿ ಎಫ್ ಡ್ಯಾಶ್ ಆಫ್ ಸಿ ಅಂತ ಜನರಲಿ. ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಡಿವೈಡ್ ಬೈ ಎಕ್ಸ್ ಮೈನಸ್ ಸಿ. ಸೊ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂತ ಬರುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂತ ಅಂದ್ರೆ ಸೇಮ್, ಅಂದ್ರೆ ಅಲ್ಲಿ ಹೆಂಗೆ ನಾವು ಡಿಸ್ಕಸ್ ಮಾಡ್ತೀವಿ ಸೇಮ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಡಿಸ್ಕಸ್ ಮಾಡ್ತೀವಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂತ ಡಿಸ್ಕಸ್ ಮಾಡ್ತೀವಿ ಅಷ್ಟೇ. ಅಂದ್ರೆ ಇಲ್ಲಿ ಸಿ ಮೈನಸ್ ಅಂತ ತಗೋತೀವಿ, ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಮೈನಸ್ ಡಿವೈಡ್ ಬೈ ಎಕ್ಸ್ ಮೈನಸ್ ಸಿ. ಸೊ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ತಗೋಬೇಕಾದ್ರೆ ಏನಂತ ಹೇಳಿದ್ವಿ, ಸೊ ಯು ಹ್ಯಾವ್ ಟು ರಿಪ್ಲೇಸ್ ಎಕ್ಸ್ ವಿತ್ ಸಿ ಮೈನಸ್ ಹೆಚ್. ಸಿ ಮೈನಸ್ ಹೆಚ್ ರಿಪ್ಲೇಸ್ ಮಾಡಿದ್ರೆ ನೋಡಿ, ಈ ಎಕ್ಸ್ ಜಾಗದಲ್ಲಿ ನಾನು ಸಿ ಮೈನಸ್ ಹೆಚ್ ಹಾಕ್ತೀನಿ, ದಿಸ್ ಎಫ್ ಆಫ್ ಸಿ ಆಸ್ ಇಟ್ ಇಸ್. ಈ ಎಕ್ಸ್ ಜಾಗದಲ್ಲಿ ಸಿ ಮೈನಸ್ ಹೆಚ್ ಮೈನಸ್ ಸಿ ಹಾಕಿದ್ರೆ ಮೈನಸ್ ಸಿ ಪ್ಲಸ್ ಸಿ ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ ನಿಮ್ಗೆ ಇಲ್ಲಿ ಮೈನಸ್ ಹೆಚ್ ಬರುತ್ತೆ. ಸೊ ಅದೇ ತರ ಅದನ್ನ ಸಿಂಪ್ಲಿ ನಾವು ಎಫ್ ಡ್ಯಾಶ್ ಆಫ್ ಸಿ ಅಂತ ಕರಿತೀವಿ. ಇಲ್ಲ ಅಂತಂದ್ರೆ ನೀವು ಲೆಫ್ಟ್ ಹ್ಯಾಂಡ್ ಎಲ್ ಎಚ್ ಡಿ ಅಂತಾನೆ ಕರಿತೀವಿ. ಎಲ್ ಎಚ್ ಡಿ ಅಂದ್ರೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂತ. ರೈಟ್ ಹ್ಯಾಂಡ್ ಅಂತ ಏನಂತ ಹೇಳಿದೀವಿ, ಎಕ್ಸ್ ಜಾಗದಲ್ಲಿ ಏನ್ ರಿಪ್ಲೇಸ್ ಮಾಡ್ಬೇಕು ನೀವು, ಸಿ ಪ್ಲಸ್ ಎಚ್ ರಿಪ್ಲೇಸ್ ಮಾಡ್ಬೇಕು. ಸಿ ಪ್ಲಸ್ ಎಚ್ ರಿಪ್ಲೇಸ್ ಮಾಡಿದಾಗ ಸಿ ಸಿ ಕ್ಯಾನ್ಸಲ್ ಆಗುತ್ತೆ, ನಿಮ್ಗೆ ಹೆಚ್ ಬರುತ್ತೆ, ಪ್ಲಸ್ ಹೆಚ್ ಬರುತ್ತೆ. ಅದನ್ನ ನಾವು ರೈಟ್ ಹ್ಯಾಂಡ್ ಡೆರಿವೇಟಿವ್ ಆರ್ ಎಫ್ ಡ್ಯಾಶ್ ಆಫ್ ಸಿ ಅಥವಾ ಆರ್ ಎಚ್ ಡಿ ಅಂತ ಕರಿತೀವಿ. So if LHD is equal to RHD, so if they coincide, we say that it is differentiable at the point C ಅಂತ ಹೇಳ್ತೀವಿ ಅಷ್ಟೇ. We'll do some problems. ನಿಮ್ಗೆ ಗೊತ್ತಾಗುತ್ತೆ. Okay, differentiability in an interval ಅಂತ ಇದೆ. Differentiability in an interval ಅಂತ ಅಂದ್ರೆ a function f from a to b, a comma b to r is said to be differentiable in an open interval a comma b if f dash of c exists for each c such that ಏನ್ ಬೇಡ ಬಿಡಿ, ಇಂಟರ್ವಲ್ ಅಲ್ಲಿ ಡಿಫ್ರೆನ್ಷಿಯಬಲ್ ಆಗ್ಬೇಕಂತ ಅಂದ್ರೆ ಅದ್ರಲ್ಲಿರೋ ಪ್ರತಿಯೊಂದು ಪಾಯಿಂಟ್ ಅಲ್ಲೂ ಅದೇನಾಗಿರ್ಬೇಕು, ಓಪನ್ ಇಂಟರ್ವಲ್ ಅಲ್ಲಿರೋ ಪ್ರತಿಯೊಂದು ಪಾಯಿಂಟ್ ಅಲ್ಲೂ ಓಪನ್ ಇಂಟರ್ವಲ್ ಅಲ್ಲಿ ಇದು ಡಿಫ್ರೆನ್ಷಿಯಬಲ್ ಆಗಿರ್ಬೇಕು. ಮತ್ತೆ ಆ ಎಂಡ್ ಪಾಯಿಂಟ್ಸ್ ಇರ್ತಾವಲ್ಲ, ಈ ಎ ಮತ್ತೆ ಬಿ ಇರ್ತಾವಲ್ಲ, ಇಲ್ಲಿ ಏನಾಗಿರ್ಬೇಕಂದ್ರೆ ಎ ಹತ್ರ ಅದು ನೋಡಿ ಸಿಂಪಲ್ ಆಗಿ ಇಲ್ಲಿ ಹೇಳ್ತಾ ನೋಡಿ, ಎಫ್ ಡ್ಯಾಶ್ ಆಫ್ ಸಿ ಎಕ್ಸಿಸ್ಟ್ ಫಾರ್ ಈಚ್ ಸಿ ಬಿಲಾಂಗ್ಸ್ ಟು ಓಪನ್ ಎ ಕಮಾ ಬಿ. ಮತ್ತೆ ಇಲ್ಲಿ ಎ ಹತ್ರ ಏನಿದೆ ಅಲ್ಲಿ ನಮ್ಗೆ ರೈಟ್ ಕಂಟಿನ್ಯೂಸ್ ಇರ್ಬೇಕು, ರೈಟ್ ಡಿಫ್ರೆನ್ಷಿಯಬಲ್ ಅಂದ್ರೆ ಅದು ಆರ್ ಎಚ್ ಡಿ ಎಕ್ಸಿಸ್ಟ್ ಆಗ್ಬೇಕು. ಯಾಕಂದ್ರೆ ನಮ್ಗೆ ಎಲ್ ಎಚ್ ಡಿ ಮಾಡಕ್ ಆಗಲ್ಲ ಇಲ್ಲಿ ಎ ಹತ್ರ, ಯಾಕೆಂತಂದ್ರೆ ವಿ ಡೋಂಟ್ ನೋ ಫಂಕ್ಷನ್ ಹೇಗಿದೆ ಅಂತ. ಲೆಫ್ಟ್ ಸೈಡ್ ಆಫ್ ಎ. ಬಿ ಹತ್ರ ಏನ್ ಮಾಡ್ಬೇಕು ನಾವು, ಎಲ್ ಎಚ್ ಡಿ ಕಂಡುಹಿಡಿಬೇಕು. ಓಕೆನಾ, ಬಿ ಗೆ ಎಲ್ ಎಚ್ ಡಿ ಕಂಡುಹಿಡಿಬೇಕು, ಎ ಗೆ ಆರ್ ಎಚ್ ಡಿ ಕಂಡುಹಿಡಿಬೇಕು. ಇನ್ನು ಓಪನ್ ಎ ಕಮ ಬಿ ಗೆ ಫುಲ್ ಎಲ್ಲಾ ಪಾಯಿಂಟ್ ಅಲ್ಲೂ ಎಕ್ಸಿಸ್ಟ್ ಆಗಬೇಕು ಡೆರಿವೇಟಿವ್. ಸೊ ಹಂಗಾಗಿ ನಾವು ಎಂತ ಕರಿತೀವಿ, ಅವಾಗ ಎಂತ ಕರಿತೀವಿ, ಇಟ್ ಇಸ್ ಡಿಫ್ರೆನ್ಷಿಯಬಲ್ ಇನ್ ದಿಸ್ ಇಂಟರ್ವಲ್ ಅಂತ ಕರಿತೀವಿ ಅಷ್ಟೇ. ಏನಿಲ್ಲ, ಯಾವ್ದೋ ಒಂದು ಇಂಟರ್ವಲ್ ಅಲ್ಲಿ ಡಿಫ್ರೆನ್ಷಿಯಬಲ್ ಆಗಿರ್ಬೇಕಂದ್ರೆ ಇಫ್ ಇಟ್ ಇಸ್ ಡಿಫ್ರೆನ್ಷಿಯಬಲ್ ಅಟ್ ಈಚ್ ಅಂಡ್ ಎವ್ರಿ ಪಾಯಿಂಟ್ ಆಫ್ ದಿ ಇಂಟರ್ವಲ್ ಅಂತ ಅಷ್ಟೇ. ಅಂದ್ರೆ ರಿಸಲ್ಟ್ಸ್ ನೋಡೋಣ ಡಿಫ್ರೆನ್ಷಿಯಬಲ್ಗೆ. ಫಸ್ಟ್ ರಿಸಲ್ಟ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಇದು. ಇಫ್ ಫಂಕ್ಷನ್ ಇಸ್ ಡಿಫ್ರೆನ್ಷಿಯಬಲ್ ಅಟ್ ಎ ಪಾಯಿಂಟ್ ದೆನ್ ಇಟ್ ಇಸ್ ಕಂಟಿನ್ಯೂಸ್ ಅಟ್ ದಟ್ ಪಾಯಿಂಟ್. ಡಿಫ್ರೆನ್ಷಿಯಬಿಲಿಟಿ ಇಂಪ್ಲೈಸ್ ಕಂಟಿನ್ಯೂಟಿ ಅಂತ ಇದೆ ಅರ್ಥ. ಓಕೆನಾ, ಸೊ ಯಾವುದೇ ಒಂದು ಫಂಕ್ಷನ್ ನಲ್ಲಿ ಫಂಕ್ಷನ್ ಡಿಫ್ರೆನ್ಷಿಯಬಲ್ ಆಗಿದೆ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಅಂತ ಅಂದ್ರೆ ದಿಸ್ ಇಂಪ್ಲೈಸ್ ಅಟ್ ದಿ ಸೇಮ್ ಪಾಯಿಂಟ್ ಇಟ್ ಇಸ್ ಕಂಟಿನ್ಯೂಸ್ ಅಂತ. ಕನ್ವರ್ಸ್ ಇಸ್ ನಾಟ್ ಟ್ರೂ. ಕನ್ವರ್ಸ್ ಇಸ್ ನಾಟ್ ಟ್ರೂ ಅಂತಂದ್ರೆ ಏನಂತ ಹೇಳ್ತೀವಿ, ಕಂಟಿನ್ಯೂಸ್ ಡಸ್ ನಾಟ್ ಇಂಪ್ಲೈ ಡಿಫ್ರೆನ್ಷಿಯಬಿಲಿಟಿ. ಕಾಂಟ್ರಾ ಪಾಸಿಟಿವ್ ಏನಂತ ಹೇಳ್ಬೋದು ಈಗ ಅದಕ್ಕೆ, Not continuous implies not differentiable. yes, not continuous implies Not differentiability. yes, not continuous implies not differentiable ಅಂತ ಹೇಳ್ಬೋದು. ಅಂದ್ರೆ ಸಿಂಪ್ಲಿ ನಾವು ಒಂದು ಫಂಕ್ಷನ್ ಕೊಟ್ಟು ಅದನ್ನ ಡಿಫ್ರೆನ್ಷಿಯಬಿಲಿಟಿ ಹೌದಾ ಅಲ್ವಾ ಅಂತ ಚೆಕ್ ಮಾಡಕ್ ಕೇಳಿದಾಗ ನಾವು ಫಸ್ಟ್ ನಾವು ಚೆಕ್ ಮಾಡ್ಬೇಕಾದ್ರೆ ಕಂಟಿನ್ಯೂಟಿ. ಸಪೋಸ್ ಇಫ್ ಇಟ್ ಇಸ್ ನಾಟ್ ಕಂಟಿನ್ಯೂಸ್, ನಾವು ಡಿಫ್ರೆನ್ಷಿಯಬಿಲಿಟಿಗೆ ಹೋಗೋ ಅವಶ್ಯಕತೆನೇ ಇಲ್ಲ, ಅಲ್ಲೇ ಹೇಳ್ಬೋದು ಇಟ್ ಇಸ್ ನಾಟ್ ಡಿಫ್ರೆನ್ಷಿಯಬಲ್ ಅಂತ. The converse of the above theorem is not true. ಅಂದ್ರೆ f of x is equal to mod x ತಗೊಳ್ಳಿ. Mod x is continuous at x is equal to 0 but not differentiable at x is equal to 0.
ಸಾರಿ, ಇಟ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಬಟ್ ನಾಟ್ ಡಿಫರೆನ್ಷಿಯಬಲ್. ನಿಮಗೆ mod x ಫಂಕ್ಷನ್ ಗ್ರಾಫ್ ಗೊತ್ತಿದೆ. mod x ಫಂಕ್ಷನ್ ಇದೆ. ಸೊ ಸಿನ್ಸ್ ಇಟ್ ಇಸ್ ಕಂಟಿನ್ಯೂಸ್ at x is equal to 0, it is continuous, but it is not differentiable at x is equal to 0 because it is a sharp edge. ಸೊ ಮ್ಯಾಥಮೆಟಿಕಲಿ ಪ್ರೂಫ್ ಕೂಡ ನೀವು ಮಾಡ್ಕೋಬಹುದು. ಸೊ LHL ಏನ್ ಬರುತ್ತೆ? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಗೊತ್ತಿರಬೇಕು. ಲಿಮಿಟ್ ಕಂಡುಹಿಡಿಯೋದು ಹೇಗೆ ಅಂತ. x tends to 0 ಮೈನಸ್ ಅಂತ ಬರಿಬೇಕು. mod x ಆಗುತ್ತಲ್ವಾ, which is equal to limit x tends to 0. ನೆಗೆಟಿವ್ ತಗೋ ಅಂದ್ರೆ ಲೆಸ್ ದ್ಯಾನ್ ಇದ್ದಾಗ ಏನ್ ತಗೋ. mod x ಡೆಫಿನಿಷನ್ ಏನಾಗುತ್ತೆ ಹೇಳಿ? mod x ಡೆಫಿನಿಷನ್ ಬಂದ್ಬಿಟ್ಟು x ಮತ್ತೆ ಮೈನಸ್ ಎಕ್ಸ್. x when all x greater or equal to 0 and x when less than x minus x when less x less than 0. So now you have to take mod x as ಲೆಸ್ ದ್ಯಾನ್ ಅಂದ್ರೆ ಮೈನಸ್ ಎಕ್ಸ್ ಆಗುತ್ತೆ. ಸೊ 0ನೇ ಬರುತ್ತೆ. ಸಿಮಿಲರ್ಲಿ RHL ಕೂಡ ಏನ್ ಬರುತ್ತೆ? ಲಿಮಿಟ್ x tends to 0 plus mod x, which will give you limit x tends to 0 plus mod x ವ್ಯಾಲ್ಯೂ ಬಂದ್ಬಿಟ್ಟು ಜಸ್ಟ್ x ಆಗುತ್ತೆ. ಇದು ಕೂಡ 0 ಆಗುತ್ತೆ. LHL RHL ಕೋಇನ್ಸೈಡ್ ಆಯ್ತು. ಅಂಡ್ f of 0 ಕೂಡ ಏನಾಗುತ್ತೆ? f of 0 is also 0. ಈ ಮೂರು ವ್ಯಾಲ್ಯೂ ಕೋಇನ್ಸೈಡ್ ಆದ್ರೆ we say it is continuous. It is continuous. ಇದು ಕಂಟಿನ್ಯೂಟಿ ಡೆಫಿನಿಷನ್ ಅಲ್ವಾ ಇಷ್ಟು. ಈಗ ಡಿಫರೆನ್ಷಿಯಬಿಲಿಟಿ ಬರೋಣ. ಡಿಫರೆನ್ಷಿಯಬಿಲಿಟಿ ಅಂತಂದ್ರೆ ಏನಂತ ಈಗ? ಸೊ ಡಿಫರೆನ್ಷಿಯಬಿಲಿಟಿ ಚೆಕ್ ಮಾಡೋದು ಹೇಗೆ? ಈಗ ನಮಗೆ f of x is equal to mod x ಅಲ್ವಾ, at x is equal to 0 ಚೆಕ್ ಮಾಡ್ಬೇಕು. ಈಗ ನಾವು ಡಿಫರೆನ್ಷಿಯಬಲ್ ಹೌದು ಅಲ್ವಾ ಅಂತ ಮ್ಯಾಥಮೆಟಿಕಲಿ ಹೇಗೆ ಅಂತ ಹೇಳೋಣ. ಫಸ್ಟ್ LHD ಕಂಡುಹಿಡಿಬೇಕಲ್ವಾ. LHD ಅಂತ ಹೇಳ್ತೀವಿ ಲಿಮಿಟ್ x tends to 0 ಮೈನಸ್ f of x minus f of 0 divided by x minus 0. This is the definition, right? So now limit x tends to 0 minus, ಈಗ f of x ವ್ಯಾಲ್ಯೂ ಏನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು? ನಮಗೆ ಗೊತ್ತಿದೆ ಮಾಡ್ಯುಲಸ್ x ಡೆಫಿನಿಷನ್ ಏನು? x when x greater than or equal to 0 minus x when x less than 0. ಈಗ f of x ಜಾಗದಲ್ಲಿ ಏನ್ ಹಾಕ್ಬೇಕು ನಾನೀಗ? ನೆಗೆಟಿವ್ ಲೆಸ್ ದೆನ್ ಸಿಂಬಲ್ ನೋಡ್ಬೇಕು. ಮೈನಸ್ ಎಕ್ಸ್ ಹಾಕ್ಬೇಕು. ಈಗ ಮೈನಸ್ ಎಕ್ಸ್ ಮೈನಸ್ ಎಫ್ ಆಫ್ 0 ಅಟ್ ಎಕ್ಸಾಕ್ಟ್ಲಿ 0 ಏನಾಗುತ್ತೆ? ವ್ಯಾಲ್ಯೂ ಆಫ್ ಫಂಕ್ಷನ್ ಏನಾಗುತ್ತೆ? 0 ಆಗುತ್ತೆ. ಡಿವೈಡ್ ಬೈ ಎಕ್ಸ್ ಮೈನಸ್ 0. ಸೊ ಆನ್ ಸಿಂಪ್ಲಿಫಿಕೇಶನ್ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಯು ವಿಲ್ ಗೆಟ್ -1. ಸಿಮಿಲರ್ಲಿ RHD ಏನಾಗುತ್ತೆ? ಸೊ RHD ಬಂದ್ಬಿಟ್ಟು ಲಿಮಿಟ್ x tends to 0 ಪ್ಲಸ್ ಸೊ f of x minus f of 0 divided by same x minus 0, which is equal to now limit x tends to 0 plus f of x x minus 0 divided by x minus 0, so which you will get 1. So LHD is not equal to RHD. So hangagi ಏನಂತ ಹೇಳ್ತೀವಿ? So mod x is not differentiable at x is equal to 0. Okay. But other than x is equal to 0, it is what is that? It is differentiable. Okay. So for ಇದೇ question, what can you say about the mod x? F of x is equal to mod x at x is equal to 1. Is that differentiable ಅಂತಂದ್ರೆ? Yes, obviously it is differentiable. ಹೌದಾ ಇಲ್ವಾ? ಯಾಕಂದ್ರೆ at x is equal to 1 ಏನಾಗುತ್ತೆ? f of x ವ್ಯಾಲ್ಯೂ ಬಂದ್ಬಿಟ್ಟು ಪ್ಲಸ್ x ಆಗ್ಬಿಡುತ್ತೆ. I can differentiate x, right? So f dash of x is equal to ಏನಾಗುತ್ತೆ? 1 ಆಗುತ್ತೆ. ಅಂದ್ರೆ 0ನೇ ಪ್ರಾಬ್ಲಮ್ ಪಾಯಿಂಟ್ ಇಲ್ಲಿ ಮಾಡ್ಯುಲಸ್ ಫಂಕ್ಷನ್ಗೆ. And you all know the differentiation rules. If f and g are differentiable functions in that interval, alpha f is also differentiable. Alpha f whole dash ಅಂದ್ರೆ ಇದ್ರ ಡಿಫ್ರೆನ್ಸಿಯೇಷನ್ ಅಂತ, alpha into f dash ಅಂತ ಕರಿತೀವಿ. ನಾರ್ಮಲ್ ಡಿಫ್ರೆನ್ಸಿಯೇಷನ್ ರೂಲ್ಸ್ ಅಷ್ಟೇ ಇವು. ಇದು ಸಮ್ ರೂಲ್. f plus or minus g whole dash ಅಂತ ಅಂದ್ರೆ f dash of c plus ಸಪರೇಟ್ ಇಂಡಿವಿಜುವಲ್ ಡಿಫ್ರೆನ್ಸಿಯೇಷನ್ ಮಾಡೋದು. ಎಫ್ ಜಿ ಇದ್ರೆ ಇದನ್ನ ಏನಂತ ಕರಿತೀವಿ ನಾವು? ಎಂತ ರೂಲ್? ಪ್ರಾಡಕ್ಟ್ ರೂಲ್ ಅಂತ ಕರಿತೀವಲ್ಲ. ಪ್ರಾಡಕ್ಟ್ ರೂಲ್ ಗೊತ್ತಿದೆ. ಇದನ್ನ ಏನಂತ ಕರಿತೀವಿ? ಕೋಶನ್ ರೂಲ್ ಅಂತ ಗೊತ್ತಿದೆ. 1/g ಅಂತ ಇದ್ರೆ 1/x ಗೆ -1/x² ಅಂತ ಡೆರಿವೇಟಿವ್ಸ್ ಎಲ್ಲ ಗೊತ್ತಿದೆ ಅಲ್ವಾ? ಸ್ಟ್ಯಾಂಡರ್ಡ್ ಫಂಕ್ಷನ್ ಎಲ್ಲ ಡೆರಿವೇಟಿವ್ ಗೊತ್ತಿದೆ. ಸೊ ಅದೇ ತರ ಇದು ಮಾಡೋದು.
ಒಂದೆರಡು ನೆನ್ಪಿಟ್ಕೊಳ್ಳಿ. ಇಫ್ ಎಫ್ ಇಸ್ ಡಿಫರೆನ್ಷಿಯಬಲ್, and g is non-differentiable at the same point, f plus g not differentiable ನೆನ್ಪಿಟ್ಕೊಳ್ಳಿ. ಅಂದ್ರೆ ಒಂದು ಫಂಕ್ಷನ್ ಡಿಫರೆನ್ಷಿಯಬಲ್ ಇದೆ, ಇನ್ನೊಂದು ಫಂಕ್ಷನ್ ನಾಟ್ ಡಿಫರೆನ್ಷಿಯಬಲ್ ಇದೆ ಅಟ್ ದಿ ಸೇಮ್ ಪಾಯಿಂಟ್. ಓಕೆನಾ? x = a ನಲ್ಲೇನೆ ಒಂದು ಡಿಫರೆನ್ಷಿಯಬಲ್ ಇದೆ, ಇನ್ನೊಂದು ನಾಟ್ ಡಿಫರೆನ್ಷಿಯಬಲ್ ಇದೆ, ಅವಾಗ f plus g ನಾಟ್ ಡಿಫರೆನ್ಷಿಯಬಲ್. ಅದೇ ತರ ಒಂದು ಫಂಕ್ಷನ್ ಡಿಫರೆನ್ಷಿಯಬಲ್, ಇನ್ನೊಂದು ಫಂಕ್ಷನ್ ನಾಟ್ ಡಿಫರೆನ್ಷಿಯಬಲ್ ಅಟ್ ದಿ ಸೇಮ್ ಪಾಯಿಂಟ್, ಎಫ್ ಜಿ ಕೂಡ ಏನಾಗುತ್ತೆ? ನಾಟ್ ಡಿಫರೆನ್ಷಿಯಬಲ್. ಎಫ್ ಜಿ ಮತ್ತೆ ಎಫ್ ಪ್ಲಸ್ ಜಿ ಎರಡೂ ಕೂಡ ನಾಟ್ ಡಿಫರೆನ್ಷಿಯಬಲ್ ವೆನ್ ಒನ್ ಆಫ್ ದೆಮ್ ಇಸ್ ನಾಟ್ ಡಿಫರೆನ್ಷಿಯಬಲ್ ಅಷ್ಟೇ. ಓಕೆನಾ? ಯಾವ್ದಾನ ಒಂದು ನಾಟ್ ಡಿಫರೆನ್ಷಿಯಬಲ್ ಆಗಿದ್ರು ಕೂಡ ಎಫ್ ಪ್ಲಸ್ ಜಿ ಎಫ್ ಜಿ ನಾಟ್ ಡಿಫರೆನ್ಷಿಯಬಲ್ ಆಗುತ್ತೆ. ಅದನ್ನ ನೆನ್ಪಿಟ್ಕೊಳ್ಳಿ. ಇದು ಒಂದು ನೆನ್ಪಿಟ್ಕೊಳ್ಳಿ. ಏನಂತ ಅಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಅಂಡ್ ಎಚ್ ಆಫ್ ಎಕ್ಸ್. ಕಂಟಿನ್ಯೂಟಿನಲ್ಲಿ ಇದೇ ತರ ಓದಿದ್ದಾನೆ. ಸೊ ಇದು ಕಂಟಿನ್ಯೂಸ್ ಇದ್ದು ಇದು ಕಂಟಿನ್ಯೂಸ್ ಇದ್ದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಆ ಡಿರಿಚ್ಲೆಟ್ ಫಂಕ್ಷನ್ ಯಾವಾಗ ಕಂಟಿನ್ಯೂಸ್ ಆಗುತ್ತೆ ಅಂದ್ರೆ ಇವೆರಡನ್ನ ಈಕ್ವೇಟ್ ಮಾಡಿ ಅಂತ ಹೇಳಿದ್ದೆ, ಹೌದಲ್ವಾ? ಎಚ್ ಆಫ್ ಎಕ್ಸ್ ಅಂತ ಈಕ್ವೇಟ್ ಮಾಡಿ ಅದು ಯಾವ ಪಾಯಿಂಟ್ಸ್ ಬರುತ್ತೆ ಎಕ್ಸ್ ವ್ಯಾಲ್ಯೂಸ್, ಆ ಪಾಯಿಂಟ್ ಅಲ್ಲಿ ಅದು ಕಂಟಿನ್ಯೂಸ್ ಇದೆ ಅಂತ ಹೇಳಿದ್ದೆ. ಡಿಫರೆನ್ಷಿಯಬಿಲಿಟಿಗೂ ಸೇಮ್ ಥಿಂಗ್. ಏನಂತ ಅಂದ್ರೆ ಜಿ ಆಫ್ ಎಕ್ಸ್ ಅಂಡ್ ಎಚ್ ಆಫ್ ಎಕ್ಸ್ ಆರ್ ಡಿಫರೆನ್ಷಿಯಬಲ್ ಫಂಕ್ಷನ್ಸ್. Then the function f of x is differentiable at the point, so where g dash of x is equal to h dash of x ಅಂತ. ಅಂದ್ರೆ ಇವೆರಡನ್ನು ಡಿಫ್ರೆನ್ಶಿಯೇಟ್ ಮಾಡಿಬಿಟ್ಟು ಈಕ್ವೇಟ್ ಮಾಡಿಬಿಡಿ, ಅವಾಗ ಏನ್ ಪಾಯಿಂಟ್ಸ್ ಬರುತ್ತೆ ಎಕ್ಸ್ ವ್ಯಾಲ್ಯೂಸ್, ಆ ಎಕ್ಸ್ ವ್ಯಾಲ್ಯೂಸ್ ಅಲ್ಲಿ ಆ ಫಂಕ್ಷನ್ ಡಿಫ್ರೆನ್ಷಿಯಬಲ್ ಇರುತ್ತೆ ಅಂತ ಹೇಳ್ತಾರೆ ಅಷ್ಟೇ, ಏನಿಲ್ಲ. ಹಾ, ಇದೊಂದು ಕ್ವಶನ್ ಇದೆ, ಒಂದೆರಡು ಕ್ವಶನ್ ಇದೆ, ಮಾಡಿ. ಸೊ a function f is defined on R by f of x is equal to x ಇದೆ, 1 ಇದೆ. If x this is interval 0 less than or equal to x less than 1, x greater than or equal to 1. Examine the differentiability x is equal to 1. x is equal to 1 ನಲ್ಲಿ ಡಿಫರೆನ್ಷಿಯಬಿಲಿಟಿ ಚೆಕ್ ಮಾಡಿ ಅಂತ. x is equal to 1 ನಲ್ಲಿ ಡಿಫರೆನ್ಷಿಯಬಿಲಿಟಿ ಎಲ್ ಎಚ್ ಡಿ ಹೆಂಗ್ ಮಾಡ್ತೀರಾ? ಎಲ್ ಎಚ್ ಡಿ ತಗೊಳ್ಳಿ ಫಸ್ಟ್. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಲಿಮಿಟ್ x tends to 1 minus ಫಾರ್ಮುಲಾ ಏನು? f of x minus f of 1 by x minus 1, so which is equal to limit x tends to 1 minus f of x ಅಂದ್ರೆ ಏನು ತಗೋಬೇಕು ಈಗ? ಎಲ್ ಎಚ್ ಡಿಗೆ ಲೆಸರ್ ದನ್ ಸಿಂಬಲ್ ತಗೋಬೇಕು. x less than 1 ಅಂದ್ರೆ x ತಗೋಬೇಕು. x minus f of 1 is what? It is 1. x is equal to 1 ಅಲ್ಲಿ ನೋಡಿ f of 1 is 1 here is equal to ನೋಡ್ಬೇಕು, is equal to ಅಂತ ಹೇಳಿದೆಯಲ್ಲ, x is equal to 1 ಅಲ್ಲಿ value of the function is what? 1. f of 1 is 1, so 1, so divided by x minus 1. x minus 1 cancel 1. So RHD ಏನ್ ಬಂತು? Limit x tends to 1 plus f of x minus f of 1 by x minus 1 is equal to limit x tends to 1 minus f of x ಏನಾಗ್ಬೇಕು ಈಗ ನಾನು? 1 minus 1. 1 minus 1 divided by x minus 1 which is equal to ಏನು ಬರುತ್ತೆ? 0 ಬರುತ್ತೆ. LHD is not equal to RHD. So it is not differentiable at 1. Not differentiable at x is equal to 1. ಓಕೆನಾ? ಸಿಂಪಲ್. ಇನ್ನೊಂದು ಲಾಜಿಕ್ ಏನಪ್ಪಾ ಅಂತಂದ್ರೆ, ನೀವು ಒಂದು ಕೆಲಸ ಮಾಡಿ, ಇಷ್ಟದೆಲ್ಲ ಬರ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಏನಾದ್ರು ಹಿಂಗೆ ಎಲ್ ಎಚ್ ಡಿ ಆರ್ ಎಚ್ ಡಿ ಹೆಂಗ್ ವೆರಿಫೈ ಮಾಡೋದಂತ ಅಂದ್ರೆ, ಈಗ ನಾವು ಚೆಕ್ ಮಾಡೋಕೆ ಇರೋದು ಎಲ್ಲಿ? 1 ಹತ್ರ ಅಲ್ವಾ? ಈಗ x is equal to 1 ಪಾಯಿಂಟ್ ನ ಎಲ್ಲೆಲ್ಲಿದೆ ಅಂತ ಚೆಕ್ ಮಾಡಿ. ನೋಡಿ, x is lesser than 1 ಅಂದ್ರೆ ಎಲ್ ಎಚ್ ಡಿ ಅಂದ್ರೆ ಇದು. ಅಂದ್ರೆ ಸಿಂಪ್ಲಿ ಯು ಡಿಫ್ರೆನ್ಶಿಯೇಟ್ ದಿಸ್ ಫಂಕ್ಷನ್. ಓಕೆನಾ? ಎಲ್ ಎಚ್ ಡಿ ಬೇಕು ಅಂದ್ರೆ ಏನ್ ಮಾಡಿ ಅಂತಂದ್ರೆ, ಎಕ್ಸ್ ಲೆಸ್ ದನ್ 1 ಎಲ್ಲಿದೆ ನೋಡ್ಕೊಂಡು, ಇಲ್ಲಿದೆ ಅಲ್ವಾ ಎಕ್ಸ್, ಆ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿ. ಏನ್ ಬಂತು? 1. ಅದೇ ನಿಮ್ಗೆ ಇಲ್ಲಿ ಎಲ್ ಎಚ್ ಡಿ 1 ಬಂದಿರೋದು. ಆರ್ ಎಚ್ ಡಿ ಏನ್ ತಗೋಬೇಕು ಅಂತ ಅಂದ್ರೆ, ಗ್ರೇಟರ್ ದನ್ 1 ಏನಿದೆ ಅದನ್ನ ತಗೋಬೇಕು. ಅದ್ರದ್ದು ಫಂಕ್ಷನ್ ಇದೆ, ಇಲ್ಲಿ ಫಂಕ್ಷನ್ ವ್ಯಾಲ್ಯೂ 1 ಇದೆ. ಆ 1 ಗೆ ಡಿಫರೆನ್ಸ್ ಏನು? 0. ಸೊ ಅದೇ ವ್ಯಾಲ್ಯೂನೇ ಇಲ್ಲಿ ಬಂದಿರೋದು. ಓಕೆನಾ? ಸೊ ಸಿನ್ಸ್ ಎಲ್ ಎಚ್ ಡಿ is not equal to RHD, we say that it is not differentiable. ಇನ್ ಮುಂದೆ ಈ ಎಲ್ ಎಚ್ ಡಿ ಆರ್ ಎಚ್ ಡಿ ಇದೆಲ್ಲ ಕಂಡುಹಿಡಿಯೋದು ಬೇಡ. ಡೈರೆಕ್ಟ್ ಆಗಿ ನೋಡ್ಕೊಂಡು ವ್ಯಾಲ್ಯೂನ ಅಲ್ಲೆಲ್ಲ ಡಿಫ್ರೆನ್ಶಿಯೇಟ್ ಮಾಡಿ ಈಕ್ವಲ್ ಬರ್ತಿದೆಯಾ ಅಂತ ನೋಡ್ಕೊಳ್ಳಿ ಅಷ್ಟೇ. ಈಗ ಎಲ್ ಎಚ್ ಡಿ ಆರ್ ಎಚ್ ಡಿ ಬೇಡ, ಡೈರೆಕ್ಟ್ ಆಗಿ ಮಾಡಿ ನೋಡೋಣ. ಇದು ಶೋ ದಟ್ ದ ಫಂಕ್ಷನ್ ಹ್ಯಾಸ್ ನೋ ಡೆರಿವೇಟಿವ್ ಅಟ್ x is equal to 1. x is equal to 1. So the function
ಏನಾಗಿದೆ, ಅದು 1 ಹತ್ರ ಡೊಮೈನ್ ಸ್ಪ್ಲಿಟ್ ಆಗಿದೆ ಅಲ್ವಾ. ಈಗ ಎಲ್ ಎಚ್ ಡಿ ಏನಾಗುತ್ತೆ, ಎಲ್ ಎಚ್ ಡಿ ಏನ್ ಮಾಡ್ಬೇಕಂದ್ರೆ ಫಸ್ಟ್ -1 ಬರುತ್ತೆ. 2x minus 1. -1 ಬರುತ್ತೆ. ಎಲ್ ಎಚ್ ಡಿ ಅಂದ್ರೆ ಲೆಸ್ ದನ್ 1 ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ಬೇಕು, -1 ಬರುತ್ತೆ. ಆರ್ ಎಚ್ ಡಿ ಏನ್ ಬರುತ್ತೆ, 2x ಆಗುತ್ತೆ. 2x ಬರುತ್ತೆ. ನೆಕ್ಸ್ಟ್ x ಇಸ್ ಈಕ್ವಲ್ ಟು ಡಿಫ್ರೆನ್ಶಿಯೇಟ್ ಮಾಡಿ x ಇಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಇಲ್ಲಿಗೆ. 2 ಸಬ್ಸ್ಟಿಟ್ಯೂಟ್ ಮಾಡಿ ಆಗುತ್ತೆ. ಏನಾಗುತ್ತೆ ಅವಾಗ 2 ಆಗುತ್ತೆ. 2 into 1 which is equal to 2. ಸೊ ಎಲ್ ಎಚ್ ಡಿ -1 ಬಂದಿದೆ, ಆರ್ ಎಚ್ ಡಿ 2 ಬಂದಿದೆ. ಸೊ ನಾಟ್ ಡಿಫ್ರೆನ್ಶಿಯೇಬಲ್ at x is equal to 1. ಆಗ್ತಿಲ್ಲ. ಈಗ ವಾಟ್ ಅಬೌಟ್ ಸಪೋಸ್ ಇಫ್ ಐ ಸೇ x is equal to 2 ನಲ್ಲಿ is that differentiable? ನೋ ಸರ್. ಯಾಕೆ ಡಿಫ್ರೆನ್ಷಿಯಬಲ್ ಆಗುತ್ತಲ್ಲ x is equal to 2 ನಲ್ಲಿ. LHD -1 ಬರುತ್ತೆ at x is equal to 2 ಆಗುತ್ತೆ. ಹಂಗಲ್ಲ, at x is equal to 2 ನಲ್ಲಿ ವಾಟ್ ಇಸ್ ದ ಫಂಕ್ಷನಲ್ ವ್ಯಾಲ್ಯೂ ಅಂತ ಚೆಕ್ ಮಾಡಬೇಕು. ವ್ಯಾಲ್ಯೂ ಫಂಕ್ಷನ್ ಏನಾಗುತ್ತೆ, x is equal to 2 ನಲ್ಲಿ x² - 1 ಆಗುತ್ತೆ. ದಿಸ್ ಇಸ್ ದ ಫಂಕ್ಷನ್. ಅವಾಗ ಇಲ್ಲಿ x ಲೆಸ್ ದೆನ್ 1 ಬರಲ್ವಲ್ಲ. ಅಂದ್ರೆ ನಾವು ಇಲ್ಲಿ ಏನಾಗುತ್ತೆ, ಡೊಮೈನ್ ಎಲ್ಲಿ ಸ್ಪ್ಲಿಟ್ ಆಗಿದೆ ನೋಡ್ಕೊಳ್ಳಿ. ಇಲ್ಲಿ ಡೊಮೈನ್ ಸ್ಪ್ಲಿಟ್ ಆಗಿರೋದು 1 ಹತ್ರ, ಅವನು ಕೇಳಿರೋದು 1 ಹತ್ರನೇ ಅಂತ ಅಂದಾಗ ಅವಾಗ ಯು ಹ್ಯಾವ್ ಟು ಯೂಸ್ ದ ಕನ್ಸೆಪ್ಟ್ ಆಫ್ ಎಲ್ ಎಚ್ ಡಿ, ಆರ್ ಎಚ್ ಡಿ, ಎಲ್ ಎಚ್ ಎಲ್, ಆರ್ ಎಚ್ ಎಲ್ ಆ ತರ ಯೂಸ್ ಮಾಡ್ಕೋಬೇಕು. ನಮ್ಗೆ ಅವನು ಕೊಟ್ಟಿರೋ ಏನ್ ಪಾಯಿಂಟ್ ಕೊಡ್ತಾನೆ ಅದು ಕಂಪ್ಲೀಟ್ಲಿ ಯಾವ್ದೋ ಒಂದು ಸ್ಪ್ಲಿಟೆಡ್ ಡೊಮೈನ್ ಅಲ್ಲಿ ಬರ್ತಿದೆ ಅಂತಂದ್ರೆ, ಐದರ್ ಇದ್ರಲ್ಲಿ ಬರ್ತಾ ಇದೆ ಇಲ್ಲ ಇದ್ರಲ್ಲಿ ಬರ್ತಾ ಇದೆ ಅಂತ ಅಂದಾಗ ಈ ಫಂಕ್ಷನ್ ಬಿಹೇವಿಯರ್ ನೋಡ್ಕೊಂಡು ಚೆಕ್ ಮಾಡ್ತಾನೆ. ಸಿನ್ಸ್ ಇಟ್ ಇಸ್ ಅ polynomial functions are continuous and differentiable over R. ಹಂಗಾಗಿ ಇಟ್ ಈಸ್ ಕಂಟಿನ್ಯೂಯಸ್ ಅಂಡ್ ಡಿಫ್ರೆನ್ಷಿಯಬಲ್ ಅಟ್ x is equal to 2 ಅಂತ ಹೇಳ್ಬೇಕು. ಇದು ನೆನ್ಪಿಟ್ಕೊಳ್ಳಿ. ಯಾವುದೇ ಒಂದು ಪೊಲಿನೋಮಿಯಲ್ ಫಂಕ್ಷನ್ ಏನಾಗಿರುತ್ತೆ ಅಂದ್ರೆ, ಪೊಲಿನೋಮಿಯಲ್ ಕಂಟಿನ್ಯೂಸ್ ಇರುತ್ತೆ ಅಂಡ್ ಡಿಫ್ರೆನ್ಷಿಯಬಲ್ ಇರುತ್ತೆ ಆನ್ ಆರ್. ಫುಲ್ ಆರ್ ಅಲ್ಲಿ ಅದು ಕಂಟಿನ್ಯೂಸ್ ಡಿಫ್ರೆನ್ಷಿಯಬಲ್ ಇರುತ್ತೆ. ದೇರ್ ಆರ್ ನೋ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಫಾರ್ ಎ ಪೊಲಿನೋಮಿಯಲ್ ಫಂಕ್ಷನ್. ಯು ಟೇಕ್ ಎನಿ ಪೊಲಿನೋಮಿಯಲ್ ಫಂಕ್ಷನ್, ದೇ ಆರ್ ಕಂಟಿನ್ಯೂಯಸ್ ಅಂಡ್ ಡಿಫ್ರೆನ್ಷಿಯಬಲ್. ಓಕೆ, ಅರ್ಥ ಆಯ್ತಾ? ಸೊ ಇಲ್ಲೊಂದು ಕ್ವಶನ್ ಇದೆ ನೋಡಿ. So that the function p of ಏನ ಕೊಟ್ಟಿದ್ದಾನೆ ಸಮಥಿಂಗ್ is continuous at x is equal to 1 ಅಂತ ತೋರಿಸ್ಬೇಕಂತೆ. ಹೆಂಗ್ ತೋರಿಸ್ತೀರಾ continuous at x is equal to 1 ಅಂತ? ಕಂಟಿನ್ಯೂಸ್ ಅಂದ್ರೆ ಎಲ್ ಎಚ್ ಎಲ್ ಕಂಡುಹಿಡೀರಿ. ಎಲ್ಲ ಬರಿಬಾರ್ದು, ನೀವು ಡೈರೆಕ್ಟ್ ಆಗಿ ಬರಿಬೇಕು. ಎಲ್ ಎಚ್ ಎಲ್ ಅಂದ್ರೆ ಏನ್ ತಗೋಬೇಕು, ಲೆಸರ್ ದೆನ್ ಸಿಂಬಲ್ ತಗೋಬೇಕು. ಇದು ಎಲ್ ಎಚ್ ಎಲ್ ಅಂದ್ರೆ ಲೆಸ್ ದೆನ್ 1. ಕಂಟಿನ್ಯೂಸ್ ಚೆಕ್ ಮಾಡ್ತೀನಿ ನನಗೆ ಅಂದ್ರೆ ಎಕ್ಸ್ ಜಾಗದಲ್ಲಿ ಇಲ್ಲಿ 1 ಹಾಕ್ಬೇಕು. ಅವಾಗ ಏನಾಗುತ್ತೆ, 1 ಹಾಕಿದ್ರೆ 1 ಪ್ಲಸ್ p ಆಗುತ್ತೆ. ಅಂದ್ರೆ 1² ಪ್ಲಸ್ p ವಿಚ್ ಇಸ್ ಈಕ್ವಲ್ ಟು 1 ಪ್ಲಸ್ p. ಆರ್ ಎಚ್ ಎಲ್ ಏನಾಗುತ್ತೆ, ಆರ್ ಎಚ್ ಎಲ್ ಅಂದ್ರೆ ಗ್ರೇಟರ್ ದ್ಯಾನ್ ಸಿಂಬಲ್ ಹತ್ರ ಹಾಕ್ಬೇಕು, ಇಲ್ಲಿ ಹಾಕ್ಬೇಕು. x is equal to 1. ಅವಾಗ x is equal to 1 ಹಾಕಿದ್ರೆ p into 1 plus 1 which is equal to again 1 plus p. ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಸೇಮ್ ಬಂತು. ಲಿಮಿಟ್ ಎಕ್ಸಿಸ್ಟ್ ಆಬ್ವಿಯಸ್ಲಿ x is equal to 1 ಅಲ್ಲೂ ಕೂಡ ಅಂದ್ರೆ f of 1 ಕೂಡ ನಿಮ್ಗೆ ಏನ್ ಬರುತ್ತೆ, 1 plus p ನೇ ಬರುತ್ತೆ. 1 plus p ನೇ ಬರುತ್ತೆ. ಸರ್ ಇಲ್ಲಿ ಡಿಫರೆನ್ಶಿಯೇಟ್ ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು ಸರ್? ಅಲ್ಲ, ಕಂಟಿನ್ಯೂಟಿ ಚೆಕ್ ಮಾಡ್ತಾ ಇರೋದು ನಾನೀಗ. ಕಂಟಿನ್ಯೂಟಿ, ಓಕೆ ಸರ್. ಕಂಟಿನ್ಯೂಟಿ. ಈಗ ಈ ಮೂರು ಈಕ್ವಲ್ ಆಯ್ತು. therefore ಏನಂತ ಹೇಳ್ಬೋದು, this implies function is continuous. Continuous at x is equal to 1. ಈಗ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಅಲ್ಲಿ, ಇದು ಫಸ್ಟ್ ಕ್ವಶನ್ ಆಯ್ತು. ಸೆಕೆಂಡ್ ಕ್ವಶನ್ ಅಲ್ಲಿ ಏನ್ ಕೇಳಿದಾನೆ, ಫೈಂಡ್ ಲೆಫ್ಟ್ ಹ್ಯಾಂಡ್ ಅಂಡ್ ರೈಟ್ ಹ್ಯಾಂಡ್ ಡೆರಿವೇಟಿವ್ಸ್ ಅಂತ ಕೇಳಿದಾನೆ. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂದ್ರೆ ಎಲ್ ಎಚ್ ಡಿ. ಎಲ್ ಎಚ್ ಡಿ ಅಂದ್ರೆ ಏನ್ ತಗೋಬೇಕೀಗ, ಲೆಸ್ ದ್ಯಾನ್. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ x² plus p. 2x plus 0 ಆಗುತ್ತೆ. p ಗೆ 0 p is a constant ಅಲ್ವಾ. 2x plus 0 then x ಜಾಗದಲ್ಲಿ 1 ಹಾಕಿ, ಅವಾಗ ಏನ್ ಬರುತ್ತೆ, 0.21 which is 2 ಬರುತ್ತೆ. ದಿಸ್ ಇಸ್ ಎಲ್ ಎಚ್ ಡಿ. ಆರ್ ಎಚ್ ಡಿ ಏನಾಗುತ್ತೆ, ಆರ್ ಎಚ್ ಡಿ ಬಂದ್ಬಿಟ್ಟು p into 1 plus 0 which is equal to p ಬರುತ್ತೆ ಅಷ್ಟೇ. ಲೆಫ್ಟ್ ಹ್ಯಾಂಡ್ ಸೈಡ್ ಅದು ಆಯ್ತು. ಹೆನ್ಸ್ ಫೈಂಡ್ ದ ಕಂಡೀಷನ್ ಫಾರ್ ದಿ ಎಕ್ಸಿಸ್ಟೆನ್ಸ್ ಆಫ್ ಡೆರಿವೇಟಿವ್ ಅಟ್ ದಟ್ ಪಾಯಿಂಟ್. ಅಂದ್ರೆ ಯಾವಾಗ ಡೆರಿವೇಟಿವ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ತೀವಿ, p should be equal to 2. yes, derivative exists if LHD is equal to RHD ಅಲ್ವಾ. derivative exists if LHD is equal to RHD, therefore p is equal to 2 ಬರುತ್ತೆ. p is equal to 2 ಇದ್ದಾಗ ಫಂಕ್ಷನ್ ಇಸ್ ಡಿಫ್ರೆನ್ಷಿಯಬಲ್. ಇನ್ಯಾವ ಪಾಯಿಂಟ್ ಅಲ್ಲ ಅದು ಡಿಫ್ರೆನ್ಷಿಯಬಲ್ ಆಗಲ್ಲ.
ನೆಕ್ಸ್ಟ್ examine the continuity and differentiability of the functions. ನೀವು ಇದನ್ನ ಕಂಟಿನ್ಯೂಟಿ ಮಾಡೋದು ನೋಡ್ಕೊಂಡಿದ್ದೀರಾ ಆಲ್ರೆಡಿ. ಈ ತರ ಫಂಕ್ಷನ್ಸ್ ಎಕ್ಸಾಮ್ಸ್ ಅಲ್ಲಿ ಜಾಸ್ತಿ ಕೇಳ್ತಾರೆ ಈ ತರ ಕ್ವಶನ್ಸ್ಗಳನ್ನ. ಸಿಮಿಲರ್ ಟೈಪ್ ಆಫ್ ಕ್ವಶನ್ಸ್ಗಳು ಕೇಳ್ತಾರೆ ನಿಮಗೆ. ಫಸ್ಟ್ ಕಂಟಿನ್ಯೂಟಿ ಚೆಕ್ ಮಾಡ್ತೀನಿ, ಅದಾದ್ಮೇಲೆ ಡಿಫರೆನ್ಷಿಯಬಿಲಿಟಿ ಬರೋಣ. ಕಂಟಿನ್ಯೂಟಿ ಏನಾಗುತ್ತೆ? ಲಿಮಿಟ್ ಕಂಡಿಡಿಯೋಣ. ಲಿಮಿಟ್ x tends to 0 f of x ಅಂದ್ರೆ ಏನು? x into sin of 1/x ಏನಾಗುತ್ತೆ? ಡೈರೆಕ್ಟ್ ಆಗಿ ಗೊತ್ತಿದೆ ನಮ್ಗೆ ಇದು 0 ಅಂತ ನೆನಪಿರ್ಬೇಕು. ಯಾಕೆ ಹೇಳಿ? ನಾನು ಅಂತ ಹೇಳಿದೀನಿ, ಒಂದು ಫಂಕ್ಷನ್ 0 ಆದ್ರೆ ಪ್ರಾಡಕ್ಟ್ ಆಫ್ ದಿ ಫಂಕ್ಷನ್ಸ್ ಇದ್ದಾಗ ಒಂದು 0 ಇದ್ದು ಇನ್ನೊಂದು ಏನಿದ್ದಾಗ ಬೌಂಡೆಡ್ ಇದ್ರೆ, ಒಂದು 0ಗೆ ಹೋಗಿ ಇನ್ನೊಂದು ಬೌಂಡೆಡ್ ಹೋದ್ರೆ ಅದ್ರ ಆನ್ಸರ್ 0 ಅಂತ ಲಿಮಿಟ್. ನೆನ್ಪಿಟ್ಕೊಳ್ಳಿ ಒಂದು ಸ್ವಲ್ಪ. ಕ್ಲಿಯರಾ? ಅಂದ್ರೆ ಲಿಮಿಟ್ ಎಕ್ಸಿಸ್ಟ್ ಆಯ್ತು. ಅಂಡ್ ಎಫ್ ಆಫ್ 0 ಏನ್ ಬರ್ತಾ ಇದೆ? ವಾಟ್ ಇಸ್ ಯುವರ್ ಎಫ್ ಆಫ್ 0? 0. ಲಿಮಿಟ್ ಟು 0ನೇ ಬರ್ತಾ ಇದೆ, ಎಫ್ ಆಫ್ 0ನು ಬರ್ತಾ 0ನೇ ಬರ್ತಾ ಇದೆ. ದೇರ್ ಫೋರ್ ಏನ್ ಕನ್ಕ್ಲೂಡ್ ಮಾಡ್ಬೋದು? ಕಂಟಿನ್ಯೂಸ್ at x is equal to 0. Or else ನೀವು ಇದನ್ನ ಮಾಡಿ, ನೀವು this oscillates between minus 1 and 1. Sin of 1/x oscillates between -1 and 1. ಸೊ 0 ಇಂಟು ಏನೇ ವ್ಯಾಲ್ಯೂ ಮಾಡೋದು 0ನೇ ಬರುತ್ತೆ ಅಂತ ಹಂಗೂ ಹೇಳ್ಬೋದು. ಇದು ಒಂದು ಕಂಟಿನ್ಯೂಟಿ. ನಾವು ಕಮಿಂಗ್ ಟು ದ ಡಿಫರೆನ್ಷಿಯಬಿಲಿಟಿ ಆಫ್ ದಿಸ್ ಫಂಕ್ಷನ್. ಡಿಫರೆನ್ಷಿಯಬಿಲಿಟಿ ಹೇಗೆ ಚೆಕ್ ಮಾಡ್ತೀರಾ? LHD RHD ಮಾಡ್ಕೊಂತ ಹೋಗಿ, ಇಲ್ಲಾಂದ್ರೆ ಸಿಂಪ್ಲಿ ನೀವು ಲಿಮಿಟ್ ಹಂಗೆ ಮಾಡ್ಕೊಂತ ಹೋಗಿ. ಲಿಮಿಟ್ x tends to c, ಆಮೇಲೆ c ಅಂತೀನಿ ಸರ್, ಏನಿದು 0. ಏನ್ ಡೆಫಿನಿಷನ್? f of x minus f of 0 x divided by minus x minus 0. So which is equal to limit x tends to 0. f of x ಅಂದ್ರೆ ಏನಿಲ್ಲಿ? x into sin of 1/x. f of 0 is 0. At x is equal to 0, the value of the function is 0 divided by x minus 0. Now x get cancels. So ನಿಮ್ಗೆ ಏನ್ ಬರುತ್ತೆ? ಲಿಮಿಟ್ x tends to 0, sin of 1 upon x ಬರುತ್ತೆ. sin of 1 upon x ಏನಿದೆ? It is not differentiable. Sorry, limit does not exist ಅಂತ ಪ್ರೂವ್ ಮಾಡಿದೀವಿ. ಇದನ್ನ ಸೀಕ್ವೆನ್ಷಿಯಲ್ ಕ್ರೈಟೀರಿಯಾದಲ್ಲೂ ಪ್ರೂವ್ ಮಾಡಿದ್ವಿ. ಹೋಗ್ತಾನೆ ಇದೆ. sin of 1/x does not exist ಅಂತ ಪ್ರೂವ್ ಮಾಡಿದ್ವಲ್ಲ. ಅಥವಾ ಹಂಗೆ ಹೇಳ್ಬೋದಲ್ಲ, as x tends to 0, 1/0 ಇನ್ಫಿನಿಟಿ ಆಗುತ್ತೆ. ಡಸ್ ನಾಟ್ ಎಕ್ಸಿಸ್ಟ್ ಅಲ್ವಾ ಇದು? sin of 1/x does not exist. ಸೊ ಹಂಗಾಗಿ ಏನಂತ ಹೇಳ್ತೀವಿ? ಇಟ್ ಇಸ್ ನಾಟ್ ಡಿಫರೆನ್ಷಿಯಬಲ್. ಡಿಫರೆನ್ಷಿಯಬಲ್ ಹಾಕೊಂಡ್ರೆ ಈ ಲಿಮಿಟ್ ಎಕ್ಸಿಸ್ಟ್ ಆಗಿರ್ಬೇಕಿದೆ. ಎಕ್ಸಿಸ್ಟೆನ್ಸ್ ಆಫ್ ದಿಸ್ ಅವಾಗ ಡಿಫರೆನ್ಷಿಯಬಲ್ ಅಂತ ಹೇಳ್ತೀವಿ. ಅವಾಗ ಎಕ್ಸಿಸ್ಟ್ ಆಗ್ತಾ ಇಲ್ಲ, ಹಂಗಾಗಿ ಇದು ನಾಟ್ ಡಿಫರೆನ್ಷಿಯಬಲ್. ಸೊ ಎಂತ ಹೇಳೋದು ಈಗ? ನಾಟ್ ಡಿಫರೆನ್ಷಿಯಬಲ್. ಸೊ ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ at x is equal to 0 and not differentiable at x is equal to 0. ಕ್ಲಿಯರ್ ಆಯ್ತಲ್ವಾ? ಅಂಡ್ ಇದು ಕೂಡ ಸೇಮ್ ಲಾಜಿಕ್. ಇದು ಕೂಡ ಸೇಮ್ ಸೈನ್ ಇರ್ಲಿ ಕಾಸ್ ಇರ್ಲಿ ನೋಡಿ, ಮೂರು ಸೇಮ್ ಬರ್ತವೆ. ಯಾವ್ದು ಗೊತ್ತಾ ನಿಮ್ಗೆ? ಸೈನು ಇದೇ ತರ ಎಕ್ಸ್ ಸೈನ್ ಆಫ್ 1/x, ಎಕ್ಸ್ ಕಾಸ್ ಆಫ್ 1/x, ಇನ್ನೊಂದು ಎಕ್ಸ್ ಟ್ಯಾನ್ ಇನ್ವರ್ಸ್ ಆಫ್ 1/x ಅಂತ ಬರುತ್ತೆ. ಈ ಮೂರುದು ಒಂದೇ ಬಿಹೇವಿಯರ್ ಇರುತ್ತೆ ಎಲ್ಲೋದ್ರೂ ಕೂಡ. ನಾವ್ ಅಲ್ಲೂ ಕೂಡ ಎಲ್ಲಿ ಇದ್ರಲ್ಲಿ ಅಲ್ಫಾ ಬೀಟಾ ರಿಸಲ್ಟ್ ಅಂತ ಓದಿದ್ವಿ ಗೊತ್ತಾ? ನೆನಪಿದ್ಯಾ? ಆ ಸೀಕ್ವೆನ್ಸ್ ಸೀರೀಸ್ ಅಲ್ಲಿ ಓದಿದ್ವಿ ಕನ್ವರ್ಜೆನ್ಸ್ಗೆ. ಅಲ್ಲೂ ಕೂಡ ಈ ಮೂರನೇ ಓದಿದ್ವಿ. ಇಲ್ಲಿ ಇದೇನೇನೋ ಪ್ರೂವ್ ಮಾಡೋದು ಬೇಡ, ಜಸ್ಟ್ ಐ ಗಿವ್ ಯು ದ ಕಂಡೀಷನ್ಸ್ಗಳನ್ನ ಕೊಡ್ತೀನಿ. ಫಾರ್ ವಾಟ್ ವ್ಯಾಲ್ಯೂ ಆಫ್ n the following functions is continuous and differentiable at x is equal to 0 ಅಂತ ಕೇಳಿದ್ದಾರೆ. ಮತ್ತೆ ನಾನು ಕ್ವಶನ್ಸ್ಗಳನ್ನ ಏನ್ ಮಾಡ್ತೀನಿ ಅಂತ ಅಂದ್ರೆ, ನಿಮ್ಗೆ ಕ್ವಶನ್ಸ್ ಏನ್ ಮಾಡ್ತಾರೆ ಇಲ್ಲಿ, ಕಾನ್ಸೆಪ್ಟ್ ನ ಮಿಕ್ಸ್ ಮಾಡಿರ್ತಾರೆ. ಇಲ್ಲಿ ಯಾವ ತರ ಅಂತ ಅಂದ್ರೆ ನೋಡಿ, ಈಗ LCD ಏನಿದೆ, ಲಿಮಿಟ್ ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ, ಈಗ ಯಾವ್ದೋ ಒಂದು ಇದೇ ಫಂಕ್ಷನ್ ಕೊಡ್ತಾನೆ. ಇದೇ ಫಂಕ್ಷನ್ ಕೊಟ್ಬಿಟ್ಟು ಇದಕ್ಕೆ ಕಂಟಿನ್ಯೂಟಿ ಮೇಲೂ ಕ್ವಶನ್ ಆಪ್ಷನ್ ಇರುತ್ತೆ, ಡಿಫರೆನ್ಷಿಯಬಿಲಿಟಿ ಮೇಲೆ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಫಂಕ್ಷನ್ ಆಫ್ ಬೌಂಡೆಡ್ ವೇರಿಯೇಷನ್ ಅಂತ ಬರುತ್ತೆ, ಬೌಂಡೆಡ್ ವೇರಿಯೇಷನ್ ಅಂತ. ಸೊ ಅವು ಎಲ್ಲ ಕ್ವಶನ್ ಮಿಕ್ಸ್ ಮಾಡಿ ಕೇಳಿರ್ತಾನೆ. ಅದಕ್ಕೆ ನಾನು ಏನ್ ಮಾಡ್ತೀನಿ,
ಆ ಕಾನ್ಸೆಪ್ಟ್ಸ್ ಮುಗಿಸ್ಬಿಟ್ಟು ಕ್ವಶನ್ಸ್ನ ಹಾಕೋತೀನಿ. ಅವಾಗ ನಿಮ್ಗೆ ಕ್ವಶನ್ಸ್ನ ಸಾಲ್ವ್ ಮಾಡಕ್ ಈಸಿ ಆಗುತ್ತೆ. ಸೊ ಓಕೆ, ಇಲ್ಲಿ ಏನ್ ಮಾಡೋಣ ಅಂತಂದ್ರೆ, ಫಾರ್ ವಾಟ್ ವ್ಯಾಲ್ಯೂಸ್ ಆಫ್ ಎನ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಈಸ್ ಕಂಟಿನ್ಯೂಸ್ ಅಂಡ್ ಡಿಫರೆನ್ಷಿಯಬಲ್ ಎಟ್ ಎಕ್ಸ್ ಈಕ್ವಲ್ ಟು 0 ಅಂತ ಇದೆ. ನೋಡಿ, ಎಲ್ಲ ಫಂಕ್ಷನ್ಸ್ ನೋಡ್ತಾ ಹೋಗಿ ಹಂಗೇನೆ. ಎಕ್ಸ್ ಪವರ್ ಎನ್ ಕಾಸ್ 1/x, ಎಕ್ಸ್ ಪವರ್ ಎನ್ ಸೈನ್ 1/x, ಇವೆಲ್ಲ ಡಿಫ್ರೆಂಟ್ ಕ್ವಶನ್ಸ್. ಇವಕ್ಕೆಲ್ಲ ಆನ್ಸರ್ ಮಾತ್ರ ಒಂದೇನೆ, ಅದಕ್ಕೆಲ್ಲ ಒಟ್ಟಿಗೆ ಹಾಕೊಂಡ್ಬಿಟ್ಟಿದ್ದೀನಿ. ಎಕ್ಸ್ ಪವರ್ ಎನ್ ಇವೆಲ್ಲ ಏನೇ ಇರ್ಲಿ, ಈ ತರ ಎಲ್ಲ ಇದ್ದಾಗ ಆನ್ಸರ್ ಬಂದ್ಬಿಟ್ಟು ಏನಪ್ಪಾ ಅಂತ ಅಂದ್ರೆ, ಇದನ್ನೊಂದು ನೆನ್ಪಿಟ್ಕೊಳ್ಳಿ. Continuous. ನೋಡಿ, ಕಂಟಿನ್ಯೂಸ್ ಎಮ್ ಇಸ್ ಈಕ್ವಲ್ ಟು ಎಮ್, ಎಲ್ಲ ಎಮ್ ಅಂತಾನೆ ಕೊಟ್ಟವನೆ. ಕಂಟಿನ್ಯೂಸ್ ಫಾರ್ ಎಮ್ ಇಸ್ ಈಕ್ವಲ್ ಟು 0. ಎಮ್ ಅಂದ್ರೆ ಇದ್ ಬಿಡಿ, ಇಲ್ಲೇನಿದೆ, ಈ ವ್ಯಾಲ್ಯೂ ಇದೆ, ಇದು ಗ್ರೇಟರ್ ದೆನ್ 0 ಇದ್ರೆ ಕಂಟಿನ್ಯೂಸ್. ಗ್ರೇಟರ್ ದೆನ್ 0 ಇದ್ದಾಗ ಅದೇನದು ಕಂಟಿನ್ಯೂಸ್. ಗ್ರೇಟರ್ ದೆನ್ 1 ಇದ್ದಾಗ ಡಿಫರೆನ್ಷಿಯಬಲ್. ಇದು ನೆನ್ಪಿಟ್ಕೊಳ್ಳಿ ಅಷ್ಟೇ. ನೆನ್ಪಿಟ್ಕೊಳ್ಳೋದು. ಈ ವ್ಯಾಲ್ಯೂ ಎನ್ ಅನ್ನ ವ್ಯಾಲ್ಯೂ ಮೇಲೆ ಡಿಪೆಂಡ್. ಎನ್ ಅನ್ನೋದು ಗ್ರೇಟರ್ ದೆನ್ 0 ಇತ್ತು ಅಂತ ಅಂದ್ರೆ ಕಂಟಿನ್ಯೂಸ್. ಗ್ರೇಟರ್ ದೆನ್ 1 ಅಂತ ಇತ್ತು ಅಂತ ಅಂದ್ರೆ ಇಟ್ ಇಸ್ ಡಿಫರೆನ್ಷಿಯಬಲ್. ಓಕೆನಾ? ಈಕ್ವಲ್ ಟು 1 ಇದ್ರೆ ಕಂಟಿನ್ಯೂಸ್ ಆಗತ್ತಾ? ಈಗ ನೋಡಿ, ಅವಾಗಲೇ ಓದಿದ್ವಿ. ಸೊ ಎಕ್ಸ್ ಕಾಸ್ ಆಫ್ 1/x ಅಂತ ಇತ್ತು, ಅವಾಗಲೇ ಪ್ರೂವ್ ಮಾಡಿದ್ವಿ. ಇದಂದ್ರೆ ಎನ್ ಜಾಗದಲ್ಲಿ ಇಲ್ಲಿ 1 ಇದೆ ಅಂದ್ರೆ ಎಂತ ಹೇಳ್ಬೋದು, ಈಗ ಕಂಟಿನ್ಯೂಸ್ ಇದು Continuous. ಯಾಕಂದ್ರೆ ದಿಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ 0 ಬಟ್ ನಾಟ್ ಡಿಫರೆನ್ಷಿಯಬಲ್. ಯಾಕಂದ್ರೆ ಡಿಫರೆನ್ಷಿಯಲ್ ಆಗ್ಬೇಕಂದ್ರೆ ಏನಾಗಿರ್ಬೇಕು, ಗ್ರೇಟರ್ ದೆನ್ 1 ಇರಬೇಕು. ಅಂದ್ರೆ ನಾನು ಸಪೋಸ್ ಈಗ ಹಿಂಗ್ ಕೊಟ್ರೆ, ಸೊ 0 and this is x square cos of 1/x ಅಂತ ಕೊಟ್ರೆ, now it is Continuous and differentiable. ಡಿಫರೆನ್ಷಿಯಬಲ್ ಆಗುತ್ತೆ. ಸೊ ಇಷ್ಟು ಲಾಜಿಕ್ಸ್ ನಿಮಗೆ ಗೊತ್ತಿರಬೇಕು. ಎಕ್ಸಾಮೈನ್ ದ ಡಿಫರೆನ್ಷಿಯಬಿಲಿಟಿ ಅಂತ ಕೊಟ್ಟಿದ್ದಾರೆ. ಹೇಗೆ ಡಿಫರೆನ್ಷಿಯಬಿಲಿಟಿ ಎಕ್ಸಾಮೈನ್ ಮಾಡ್ತೀರಾ? ಅದು ಯಾವಾಗಲೇ ಒಂದು ಹೇಳಿದ್ನಲ್ಲ, ಎಕ್ಸ್ ಬಿಲಾಂಗ್ಸ್ ಟು ಡಿರಿಚ್ಲೆಟ್ ಫಂಕ್ಷನ್ ಕೊಟ್ಟಾಗ ಏನ್ ಮಾಡ್ಬೇಕು, ಕಂಟಿನ್ಯೂಟಿ ಕೊಟ್ಟಾಗ ಜಸ್ಟ್ ಈಕ್ವೇಟ್ ಮಾಡ್ತೀರಾ ಅಷ್ಟೇ. ಡಿಫರೆನ್ಶಿಯೇಟ್ ಮಾಡಿ ಈಕ್ವೇಟ್ ಮಾಡ್ಬೇಕು ಅಷ್ಟೇ. ಇವಾಗ ಏನಾಗುತ್ತೆ, ಇದು ಡಿಫರೆನ್ಸಿಯೇಷನ್ ಏನು, 2x is equal to 0 differentiation 0. ಸೊ ಅಂದ್ರೆ x is equal to 0 ಅಂದ್ರೆ the function is differentiable at only x is equal to 0 ಅಂತ ಹೇಳ್ಬೇಕು. ಸೊ ಈಗ ಇದನ್ನ ಹೆಂಗ್ ಮಾಡ್ತೀರಾ, x ಕ್ಯೂಬ್ ಡಿಫರೆನ್ಸಿಯೇಷನ್ ಏನು, 3x square is equal to 12x. 3 1s 3 4s x is equal to 4. X is equal to 4 ಅಷ್ಟೇ. ನೆಕ್ಸ್ಟ್ ರೋಲ್ಸ್ ಥಿಯರಮ್ ಅಂತ ಬರುತ್ತೆ. ಏನ್ ಹೇಳ್ತೀವಿ ರೋಲ್ಸ್ ಥಿಯರಮ್ ಅಂತ ಅಂದ್ರೆ, ಎ ಫಂಕ್ಷನ್ f with domain a comma b is such that, ಅಂದ್ರೆ if there is a function which is defined like this, f from closed interval a to 2r, ಈ ತರ ಫಂಕ್ಷನ್ ಡಿಫೈನ್ ಆಗಿದೆ. ಅದ್ರಲ್ಲಿ ಆ ಫಂಕ್ಷನ್ ಕಂಟಿನ್ಯೂಸ್ ಇರಬೇಕು ಇನ್ ಕ್ಲೋಸ್ಡ್ ಇಂಟರ್ವಲ್ a comma b ನಲ್ಲಿ ಕಂಟಿನ್ಯೂಸ್ ಇರಬೇಕು, ಅಂಡ್ ಆಲ್ಸೋ ಡಿಫರೆನ್ಷಿಯಬಲ್ ಇನ್ ದಿಸ್ ಓಪನ್ ಇಂಟರ್ವಲ್ a comma b, ಅಂಡ್ f of a is equal to f of b ಏನಾದ್ರೂ ಇದ್ರೆ, then there exists c belongs to a comma b such that f dash of c is equal to 0 ಅಂತ ಹೇಳುತ್ತೆ. ಅಂದ್ರೆ ಇದ್ರ ಅರ್ಥ, ಗ್ರಾಫಿಕಲಿ ಸ್ಪೀಕಿಂಗ್, ನೋಡಿ ಹಿಂಗೆ ಒಂದು ಫಂಕ್ಷನ್ ಇದೆ, ಸೊ ಹಿಂಗೆ ಒಂದು ಫಂಕ್ಷನ್ ಇದೆ ಅಂತ ಅನ್ಕೊಳ್ಳಿ. ಸೊ ಸಪೋಸ್ the domain of interest is a comma b and we say, so this is your f of a, f of b is also same, ಈಕ್ವಲ್ ಇದೆ ಅಂತ ಅನ್ಕೊಳ್ಳಿ. ಯಾಕಂದ್ರೆ ಅವ್ರ ಕಂಡೀಷನ್ಗೆ ರೋಲ್ಸ್ ಥಿಯರಮ್ಗೆ ಕಂಡೀಷನ್ ಏನಾಗಿರ್ಬೇಕಂತಂದ್ರೆ 3 ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಒಂದು ಕಂಟಿನ್ಯೂಸ್ ಮತ್ತು ಇನ್ನೊಂದು ಡಿಫರೆನ್ಷಿಯಬಲ್ ಎರಡೂ ಆಗಿರ್ಬೇಕು, ಅಂಡ್ ಎಫ್ ಆಫ್ ಎ ಎಫ್ ಆಫ್ ಬಿ ಈಕ್ವಲ್ ಆಗಿರ್ಬೇಕು ಅಂತ. ಹಂಗಿದ್ದಾಗ ಮಾತ್ರ ನಾವು ರೋಲ್ಸ್ ಥಿಯರಮ್ ನ ಅಪ್ಲೈ ಮಾಡ್ಕೊಬಹುದು. ಇಲ್ಲಿ ಎಫ್ ಆಫ್ ಎ ಮತ್ತೆ ಎಫ್ ಆಫ್ ಬಿ ಎರಡು ಈಕ್ವಲ್ ಇದೆ, ದಿಸ್ ಇಸ್ ದ ವ್ಯಾಲ್ಯೂ. ಈ ತರ ಇದ್ದಾಗ ಅದು ಏನ್ ಹೇಳ್ತಿದ್ದಾರೆ ಅವರು ಅಂತ ಅಂದ್ರೆ, then there exists a point c, so in this interval ಈ ಗ್ಯಾಪ್ ಅಲ್ಲಿ ಒಂದು ಪಾಯಿಂಟ್ ಸಿ ಎಕ್ಸಿಸ್ಟ್ ಆಗುತ್ತೆ, such that f dash of c is equal to 0. ಅಂದ್ರೆ ಒಂದು ಕ್ರಿಟಿಕಲ್ ಪಾಯಿಂಟ್ ಎಕ್ಸಿಸ್ಟ್ ಆಗುತ್ತೆ ಅಂತ. ಕ್ರಿಟಿಕಲ್ ಪಾಯಿಂಟ್ ಅಂದ್ರೆ ಈ ಒಂದು ಸ್ಲೋಪ್ ಅಂದ್ರೆ, ಈಗ ನೋಡಿ f dash of c ಅಂತಂದ್ರೆ ದಿಸ್ ಇಸ್ ದ ಪಾಯಿಂಟ್.
ನೀವು ಇಲ್ಲಿಗೆ ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿದ್ರೆ ಏನಾಗುತ್ತದೆ, ಸ್ಲೋಪ್ 0 ಬರುತ್ತೆ. ಯೂಶಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಅಂದ್ರೆ ದಿಸ್ ರೆಪ್ರೆಸೆಂಟ್ ದ ಸ್ಲೋಪ್ ಅಂತ, ಅಂದ್ರೆ ಸ್ಲೋಪ್ 0 ಬರುವಂತ ಒಂದು ಟ್ಯಾಂಜೆಂಟ್ ಪಾಯಿಂಟ್ ಎಕ್ಸಿಸ್ಟ್ ಆಗುತ್ತೆ ಅಂತ. ಓಕೆನಾ? ಸೊ ಈ ಪಾಯಿಂಟ್ ಎಕ್ಸಿಸ್ಟ್ ಆಗುತ್ತೆ. ದಿಸ್ ಇಸ್ ದ ಪಾಯಿಂಟ್ ಸಿ. ಈ ತರ ಒಂದು ಪಾಯಿಂಟ್ ಇಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಟ್ಲೀಸ್ಟ್ ಒನ್ ಪಾಯಿಂಟ್, ಇಟ್ ಮೇ ಎಕ್ಸಿಸ್ಟ್ ಮೋರ್ ದೆನ್ ಒನ್ ಟಚ್ ಪಾಯಿಂಟ್ಸ್. ಸೊ ನೋಡಿ, ಈ ತರ ಇರ್ಬೋದು. ಸೊ ಹಿಂಗೆ ಈ ತರ ಕೂಡ ಇರ್ಬೋದು, ಈ ತರ ಕೂಡ ಇರ್ಬೋದು. ಸೊ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ. ಸೊ ಇದು ಎ, ಇದು ಬಿ ಇದೆ ಅಂತ ಅನ್ಕೊಂಡು, ಸೊ ದಿಸ್ ಇಸ್ ಎಫ್ ಆಫ್ ಎ, ಎಫ್ ಆಫ್ ಬಿ. ದೇರ್ ಎಕ್ಸಿಸ್ಟ್, ನೋಡಿ ಇದೊಂದು ಪಾಯಿಂಟ್. ಇಲ್ಲೂ ಕೂಡ ಸ್ಲೋಪ್ 0 ಇರುತ್ತೆ, ಇಲ್ಲೂ ಕೂಡ ಸ್ಲೋಪ್ 0 ಇರುತ್ತೆ, ಇಲ್ಲೂ ಕೂಡ ಸ್ಲೋಪ್ 0 ಇರುತ್ತೆ. ಸೊ ನೋಡಿ, ಇದೊಂದು C1 ಅಂದ್ರೆ ಮಿನಿಮಮ್ ಒಂದು ಪಾಯಿಂಟ್ ಎಕ್ಸಿಸ್ಟ್ ಆಗುತ್ತೆ ಆ ತರ ಅಂತ ಹೇಳ್ತಿದ್ದಾರೆ. C3 and this is C4. There is at least one C belongs to A comma B such that f dash of C is equal to 0. ಅಂದ್ರೆ the slope at that point is 0 ಅಂತ. ಅಂದ್ರೆ ಅವನ ಲೋಕಲ್ ಮ್ಯಾಕ್ಸಿಮಾ, ಲೋಕಲ್ ಮಿನಿಮಾ ಅಂತ ಕರೀತಾರೆ. ಲೋಕಲ್ ಮ್ಯಾಕ್ಸಿಮಾ ಯಾವ ತರ, ಇವನ್ನೆಲ್ಲ ಏನಂತ ಕರಿತೀವಿ ಅಂತಂದ್ರೆ, ಇವನ್ ಯೂಶಲಿ ಇವನ್ನ ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಕರೀತಾರೆ. ಈ C1 ಈಗ ಈ C1 C2 C3 C4 ಇವೆಲ್ಲ ಏನ್ ಹೇಳಿದೆ ನಾನು ಇಲ್ಲಿ, ಇವನ್ನೆಲ್ಲ ಏನಂತ ಕರಿತೀವಿ ಅಂದ್ರೆ ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಕರಿತೀವಿ. ಸೊ ಕ್ರಿಟಿಕಲ್ ಪಾಯಿಂಟ್ಸ್ ಅಲ್ಲಿ ಸ್ಲೋಪ್ ಏನಾಗಿರುತ್ತೆ ಅಂದ್ರೆ 0 ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ಈ ತರ ಇದನ್ನ ರೋಲ್ಸ್ ಥಿಯರಮ್ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ, ಇದರಲ್ಲಿ ಅಪ್ಲಿಕೇಶನ್ಸ್ ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಯಾವ ತರ ಅಪ್ಲಿಕೇಶನ್ಸ್ ಅಪ್ಪ ಅಂತ ಅಂದ್ರೆ, ನಿಮ್ಗೆ ರೂಟ್ಸ್ ಮೇಲೆ ಕ್ವಶನ್ ಕೇಳ್ತಾನೆ. ರೂಟ್ಸ್ ಕೇಳ್ತಾ